ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮಗೆ ಸ್ವಾಗತ. ನಾನು ಡಾಕ್ಟರ್ ಲಲಿತಾಂಬ ಎನ್ಆರ್. ಈ ದಿನ ನಾನು ನಿಮಗೆ ಪ್ರಥಮ BA ಕನ್ನಡ ಭಾಷಾ ಪಠ್ಯದಲ್ಲಿ ಕಾವ್ಯ ಭಾಗದಿಂದ ಆರಿಸಿದ KS ನರಸಿಂಹಸ್ವಾಮಿಯವರ ಕವನ ಹುಟ್ಟುವ ಸಮಯ ಈ ಕವಿತೆಯನ್ನು ಕುರಿತು ತಿಳಿಸಿಕೊಡ್ತೇನೆ. KS ನರಸಿಂಹಸ್ವಾಮಿಯವರ ಪರಿಚಯವನ್ನು ಈಗಾಗಲೇ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಮೈಸೂರು ಮಲ್ಲಿಗೆ ಕವಿತಾ ಸಂಕಲನದಿಂದ ಕನ್ನಡ ನಾಡಿನ ಮನೆಮಾತಾದಂತಹ ಕವಿ KS ನರಸಿಂಹಸ್ವಾಮಿಯವರು ತಮ್ಮ ಸುಮಾರು 50-60 ವರ್ಷಗಳ ಈ ಒಂದು ಸೃಜನಶೀಲ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂಥವರು. ಅನೇಕ ಕವನ ಸಂಕಲನಗಳನ್ನು ಹೊರತಂದು ಅಪಾರವಾದಂತಹ ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾದಂಥವರು. ಅವರ ಈ ಒಂದು ಕವಿತಾ ಸಂಕಲನ ಬಹಳ ಮುಖ್ಯವಾದಂತಹ ಕವಿತಾ ಸಂಕಲನ ಮೈಸೂರು ಮಲ್ಲಿಗೆ ಆದರೂ ಕೂಡ ನವ್ಯ ಕಾವ್ಯದ ಅನೇಕ ಹೊಸ ದಾರಿಯನ್ನ, ಹೊಸ ಬಗೆಯ ಕವಿತೆಗಳನ್ನು ಕಟ್ಟುವ ಕ್ರಮವನ್ನು ಅವರ ಮುಂದಿನ ಅನೇಕ ಕವಿತಾ ಸಂಕಲನಗಳಲ್ಲಿ ಕಾಣ್ತಾ ಹೋಗ್ತೇವೆ. ಕವನ ಹುಟ್ಟುವ ಸಮಯ ಕೂಡ ಅಂತಹ ಒಂದು ವಿಶಿಷ್ಟವಾದಂತಹ ಚಿಂತನೆಯನ್ನ ಒಳಗೊಂಡಿರ್ತಕ್ಕಂತಹ ಕವಿತೆ. ಈ ಕವಿತೆಯನ್ನ ಕುರಿತು ಕೆಲವು ಮುಖ್ಯಾಂಶಗಳನ್ನ ಗಮನಿಸೋದಾದ್ರೆ, ಕವನ ಹುಟ್ಟುವುದಕ್ಕೆ ಅತ್ಯಂತ ಅಗತ್ಯವಾದಂತಹ ಪರಿಕರ ಮತ್ತು ಸಮಯವನ್ನ ಕವಿ ವಿಶೇಷವಾಗಿ ಚಿತ್ರಣ ಮಾಡ್ತಾರೆ. ಹೇಗೆ ಚಿತ್ರಣ ಮಾಡಿದ್ದಾರೆ, ಯಾವೆಲ್ಲ ಪರಿಕರಗಳು ಬೇಕು ಅನ್ನುವುದನ್ನು ಅವರು ಯಾವ ರೀತಿ ತೀರ್ಮಾನಿಸ್ತಾರೆ, ಮತ್ತು ಕವಿಗೆ ಯಾಕೆ ಸಮಯಾವಕಾಶ ಬೇಕು ಅಂತ ಹೇಳ್ತಾರೆ. ಒಂದು ಕವಿತೆ ಎನ್ನುವುದು ಹುಟ್ಟುವುದಕ್ಕೆ ಅದು ತನ್ನದೇ ಆದಂತಹ ಒಂದು ಕಾಲವನ್ನು ತಗೊಳ್ಳುತ್ತೆ. ಆ ಕಾಲಘಟ್ಟದಲ್ಲಿ ಕವಿಯ ಹೃದಯದ ಒಳಗಡೆಗೆ, ಆ ಮನೋಲೋಕದ ಒಳಗೆ, ಆ ಭಾವಲೋಕದ ಒಳಗೆ ಏನೇನು ನಡೀತಾ ಇರುತ್ತೆ ಅದೆಲ್ಲವನ್ನ ಈ ಕವಿತೆಯಲ್ಲಿ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಜೊತೆಗೆ ಅನುಭವ, ಕವಿಯ ಅನುಭವ ಮತ್ತು ಅವನ ಶಬ್ದ ಸಂಪತ್ತು, ಈ ಎರಡು ಕೂಡ ಒಂದರ ಕೈಯನ್ನು ಒಂದು ಹಿಡಿಬೇಕು. ಅವೆರಡರಲ್ಲಿ ಆ ಒಂದು ಅನುಭವ, ಭಾವ ಮತ್ತು ಶಬ್ದ ಇವೆರಡ ಒಂದು ಅವಿನಾಭಾವದಲ್ಲಿ ಕೂಡಿಕೊಂಡಾಗ, ಒಂದನ್ನೊಂದು ಆತ್ಕೊಂಡಾಗ ಅದ್ಭುತವಾದಂತಹ ಕವಿತೆ ಎನ್ನುವುದು ಹೊರಗೆ ಬರುತ್ತೆ. ಹಾಗೆಯೇ ಭಾವಕ್ಕೆ ತಕ್ಕ ಪದ ಮತ್ತು ಆ ಪದಕ್ಕೆ ತಕ್ಕ ಅರ್ಥ, ಭಾವ, ಪದ ಮತ್ತು ಅರ್ಥಗಳ ಜೋಡಣೆ ಅಮೂರ್ತವಾದಂತಹ ಭಾವವನ್ನ ಮೂರ್ತಗೊಳಿಸುವ ಆ ಒಂದು ಬಗೆ ಅದ್ಭುತವಾದ ರೀತಿಯಲ್ಲಿ ಕವಿತೆಗಳಲ್ಲಿ ಹೊರಹೊಮ್ಮಬೇಕು, ಹೊರಹೊಮ್ಮತ್ತೆ ಕೂಡ. ಹಾಗೆ ಅರ್ಥ, ಭಾವ ಮತ್ತು ಅದ್ಭುತವಾದಂತಹ ಮಾತು ಇವೆಲ್ಲವೂ ಒಂದನ್ನು ಒಂದು ಕೈ ಹಿಡಿದು ಅದ್ಭುತವಾದ ಹೊಸ ಸೃಷ್ಟಿಗೆ ಕಾರಣವಾಗುತ್ತೆ. ಹಾಗೆ ಕಾರಣವಾಗಬೇಕಾದ್ರೆ ಆತುರ ಬೇಡ, ಕಾಯುವ ಪ್ರಕ್ರಿಯೆಯನ್ನ ನಾವು ಮಾಡಲೇಬೇಕಾಗತ್ತೆ. ಆ ಮಾಗುವ ಭಾವ ಮಾಗುವ ಒಂದು ಅವಕಾಶವನ್ನ ಕೊಡಬೇಕಾಗತ್ತೆ. ಇದು ಈ ಎಲ್ಲ ಚಿಂತನೆಗಳನ್ನ ಈ ಒಂದು ಕವಿತೆಯಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಕವನ ಹುಟ್ಟುವ ಸಮಯ. ಬಿದಿರ ತಡಿಕೆಯ ಹಿಂದೆ ಬಿಚ್ಚಲಾಗದ ಕಣ್ಣು, ಕವನ ಹುಟ್ಟಿತೆ, ಕವನ ಹುಟ್ಟಿತೆ ಎಂದು ಕೇಳುತ್ತಿದೆ. ಬಿದಿರ ತಡಿಕೆಯ ಹಿಂದೆ ಬಿಚ್ಚಲಾಗದ ಕಣ್ಣು ಕವನ ಹುಟ್ಟಿತೆ ಎಂದು ಕೇಳುತ್ತಿದೆ. ನಾನೀಗ ತುಟಿ ಎಂಚಿನಲ್ಲಿ ಹೇಳಿದ್ದಿಷ್ಟೆ. ಇನ್ನೊಂದು ದಿವಸ ಕಾದರೆ ನಷ್ಟವೇ, ಇನ್ನೊಂದು ದಿವಸ ಕಾದರೆ ನಷ್ಟವೇ. ಅನುಭವದ ಆಯ್ಕೆ ಮುಗಿದಿತ್ತು, ಒದಗಿರಲಿಲ್ಲ ತಕ್ಕಂಥ ಮಾತು.
ಕಾಯುತ್ತಾ ನಿಂತೆ. ಅಬ್ಬರಗಳನ್ನು ದಾಟಿದ ಗಟ್ಟಿ ಪಂಕ್ತಿಗಳ ಸಹಜ ಸಂಚಾರಗಳ ಕನಸ ಕಂಡೆ. ಇಷ್ಟು ಸುಂದರವಾದಂಥ ಒಂದು ಸಂದರ್ಭವನ್ನ, ಒಂದು ಅದ್ಭುತ ಚಿತ್ರವನ್ನ ಕಣ್ಣ ಮುಂದೆ ಕಟ್ಟುವ ಹಾಗೆ ತರ್ತಾರೆ. ಬಿದಿರ ತಡಿಕೆ ಇದೆ, ಅದರಾಚೆಗೆ ಏನು ಮಿಸುತ್ತಾ ಇದೆ, ಆದರೆ ಅದಿನ್ನು ಪೂರ್ಣವಾಗಿ ಕಣ್ಣನ್ನ ಬಿಟ್ಟಿಲ್ಲ. ಆದ್ರೆ ಈ ತಡಿಕೆ ಈಚೆ ಇರ್ತಕ್ಕಂಥ ಜನ ಯಾರಿದ್ದಾರಲ್ಲ, ಅವರಿಗೆ ಅದು ಎಷ್ಟು ಬೇಗ ಆ ಕವಿತೆ ಹುಟ್ಟುತ್ತೋ ಅದನ್ನು ನಾವು ನೋಡ್ತೀವೋ ಅನ್ನುವ ತರಹ ಆ ಕವಿತೆ ಹುಟ್ಟಿತೆ, ಕವನ ಹುಟ್ಟಿತೆ ಅಂತೇಳಿ ಬಹಳ ಆತುರದಲ್ಲಿ ಕೇಳ್ತಾ ಇದ್ದಾರೆ. ಇವರ ಆತುರಕ್ಕೆ ಅಲ್ಲಿ ಆ ಬಿದಿರ ತಡಿಕೆಯ ಹಿಂದೆ ಇರ್ತಕ್ಕಂಥ ಆ ಇನ್ನು ಕಣ್ಣು ಬಿಚ್ಚದ ಕೂಸು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉತ್ತರವನ್ನು ಹೇಳ್ತಿದ್ದಾನೆ, ಒಂದ್ ದಿವಸ ತಡೀರಿ ಮಾರಾರೆ, ಒಂದ್ ದಿವಸ ತಡ್ಕೊಳ್ಳಿ. ನೋಡಿ, ಇಡೀ ಈ ಒಂದು 4 ಸಾಲಿನಲ್ಲಿ ಒಂದು ಹೆರಿಗೆಯ ಒಂದು ಸಂದರ್ಭವನ್ನ ನಮ್ಮ ಮನಸ್ಸಿಗೆ ಮುಟ್ಟಿಸುವ ಹಾಗೆ ಇಲ್ಲಿ ಕಾಣುತ್ತೆ. ಅಲ್ಲಿ ಒಳಗೆ ಆ ಒಂದು ಪ್ರಸವ ವೇದನೆಯನ್ನ ತಾಯಿ ಅನುಭವಿಸ್ತಿದ್ದಾಳೆ. ಆ ಭಾವದ ಕೂಸು ಹೊರಗೆ ಬರಬೇಕಾಗಿದೆ. ಆ ತಾಯಿಯ ಆ ಪ್ರಸವ ವೇದನೆ ನಡೀತಿದೆ, ಆದ್ರೆ ಕೂಸು ಇನ್ನೂ ಹುಟ್ಟಿಲ್ಲ. ಅದು ಇವತ್ತಾಗಬಹುದು, ನಾಳೆ ಆಗಬಹುದು. ಇನ್ನೊಂದು ದಿವಸ ಕಾದರೆ ಏನು ಅಂತಹ ದೊಡ್ಡ ಪ್ರಮಾದ ಆಗೋದಿಲ್ಲ. ಹೀಗೆ ಆ ತಾಯಿಯ ಗರ್ಭದಿಂದ ಕೂಸು ಹುಟ್ಟಬೇಕಾದ್ರೆ ನಮ್ಮ ಆತುರಕ್ಕೆ ಆ ಕೂಸು ಹುಟ್ಟೋಕ್ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಆ ಒಂದು ಪರಿಸರ ಕೊಡ್ತಾ ಇದ್ದಾರೆ. ಇವತ್ತಿನ ಹೆರಿಗೆಯ ವಾರ್ಡಿನ ಆ ಒಂದು ಆಪರೇಷನ್ ಮಾಡಿ ಬಹಳ ಬೇಗ ಬೇಕಾದ ಹಾಗೆ ಬೇಕಾದ ಸಮಯಕ್ಕೆ ಕೂಸನ್ನ ಹೊರತೆಗೆಯುವ ಪ್ರಕ್ರಿಯೆ ಇಲ್ಲಿಲ್ಲ. ಸಹಜವಾದ ಹುಟ್ಟು ಆಗ್ಬೇಕು. ಹಾಗೆ ಆ ಬಿದಿರ ತಡಿಕೆ, ಅಲ್ಲಿ ಹೊರಗೆ ಜನ ಕಾಯ್ತಾ ಇರೋದು, ಮಗು ಹುಟ್ಟತೆ ಅಂತ ಕೇಳುವ ಹಾಗೆ, ಕೂಸು ಹುಟ್ಟತೆ ಅಂತ ಕೇಳುವ ಹಾಗೆ, ಕೂಸಿನ ಹುಟ್ಟುವಿಕೆಗೆ, ಅದರ ಅಳುವಿಕೆಗೆ ಕಾಯ್ತಾ ನಿಂತಿರೋ ಜನ, ಹುಟ್ಟೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಗ ಅಲ್ಲಿರ್ತಕ್ಕಂತಹ ಆ ಕವನವನ್ನ, ಆ ಕವನದ ತಂದೆ ಅವನು ಹೇಳ್ತಾ ಇದ್ದಾನೆ, ಇನ್ನೊಂದು ದಿವಸಕ್ಕಾದ್ರೆ ಏನು ನಷ್ಟ ಇಲ್ಲ ಅಂತ ಹೇಳಿ. ಈ ಚಿತ್ರ ಕೂಸು ಹುಟ್ಟುವುದಕ್ಕೂ ಒಂದು ಕವಿತೆ ಹುಟ್ಟುವುದಕ್ಕೂ ಎರಡಕ್ಕೂ ಇರುವಂತಹ ಆ ಪ್ರಕ್ರಿಯೆ ಅನ್ನುವಂಥದ್ದೇನಿದೆ, ಅದರ ಸಾಮ್ಯತೆಯನ್ನು ಮನಮುಟ್ಟಿಸುತ್ತೆ. ಅನುಭವದ ಆಯ್ಕೆ ಮುಗಿದಿತ್ತಂತೆ. ಕವಿ ನೂರಾರು ಅನುಭವಗಳಿಗೆ ತೆರೆಕೊಂಡಿರ್ತಾನೆ. ನಾವೆಲ್ಲ ನೂರಾರು ಅನುಭವಗಳಿಗೆ, ಸಾವಿರಾರು ಅನುಭವಗಳಿಗೆ ಜೀವನದಲ್ಲಿ ತೆರೆಕೊಂಡಿರ್ತೀವಿ, ಒಡ್ಕೊಂಡಿರ್ತೀವಿ, ಅದರಲ್ಲಿ ಭಾಗೀದಾರರಾಗಿರ್ತೀವಿ, ಅದರಿಂದ ದೂರ ನಿಂತು ಗಮನಿಸಿರ್ತೀವಿ. ಹೀಗೆ ನಾನಾ ಭಾವಗಳು ನಮ್ಮೊಳಗೆ ಇರುತ್ತೆ, ನಿಜ. ಆದರೆ ಆ ಎಲ್ಲಾ ಭಾವಗಳನ್ನು ಕೂಡ ನಾವು ಕವಿತೆಯಾಗಿ ಹೊರಹೊಮ್ಮಿಸೋಕೆ ಸಾಧ್ಯ ಇಲ್ಲ. ಎಲ್ಲರೂ ಹೊಮ್ಮಿಸುವುದಕ್ಕಂತೂ ಎಲ್ಲರೂ ಕವಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಕವಿಯಾದವನಿಗೆ ಆ ಒಂದು ತನ್ನ ಹೃದಯದ ಮೇಲೆ ವಿಶೇಷ ಪ್ರಭಾವ ಬೀರಿದಂತಹ, ತನ್ನ ಹೃದಯದಲ್ಲಿ ಕಾವು ಕೂತಂತೆ ಕೂತು ಬಲಿತು ಹೊರಗೆ ಹಾಕು ನನ್ನನ್ನ ಅಂತ ಹೇಳಿ ಆ ಒಂದು ವೇದನೆಯನ್ನು ಕೊಡ್ತಾ ಇರುವಂತಹ ಆ ಭಾವ ಇದ್ರೆ, ಆ ಭಾವ ಯಾವುದದು ಭಾವ? ಅನೇಕ ಭಾವಗಳಲ್ಲಿ ಯಾವುದನ್ನು ಕುರಿತು ನಾನು ಕವಿತೆಯನ್ನು ಬರಿಬೇಕು ಅಂತ ಹೇಳಿ ಆ ವಸ್ತುವನ್ನ ಈಗಾಗಲೇ ಕವಿ ಆಯ್ಕೆ ಮಾಡ್ಕೊಂಡಿದ್ದಾನಂತೆ. ಆದರೆ ಆಯ್ಕೆ ಮುಗಿದಿದೆ. ಹಾಗಾದ್ರೆ ಇನ್ನೇನು ಕಷ್ಟ? ಬರೆಯೋದಲ್ವಾ? ಅದೇ ಬರಿಬಹುದು. ಆದರೆ ಬರೆಯೋದಕ್ಕೆ ಬೇಕಾಗಿರೋದೇನು? ಅಮೂರ್ತವಾದ ಭಾವದ ಆಯ್ಕೆಯಾಗಿದೆ. ಒಳಗೆ ಭಾವ ನಾನಾ ಬಗೆಯ ಸಂಚಾರವನ್ನು ಮಾಡಿಕೊಂಡಿದೆ. ಆದರೆ ಅದು ಹೊರಬರಬೇಕಾದ್ರೆ ಅದಕ್ಕೊಂದು ಮೂರ್ತ ರೂಪ ಬೇಕಲ್ವಾ? ಅದಕ್ಕೊಂದು ಬರಹ ಅನ್ನುವಂತಹ ಶರೀರ ಬೇಕಲ್ವಾ? ಅದು ಆಯ್ಕೆ ಆಗಬೇಕಾದ್ರೆ, ಆ ಮಾತು ಆಯ್ಕೆ ಆಗಬೇಕಾದ್ರೆ ತಕ್ಕಂಥ ಮಾತಿಗೆ, ತಕ್ಕಂಥ ಪದಕ್ಕೆ, ಭಾವಕ್ಕೆ ತಕ್ಕ ಮಾತಿಗೆ ಕಾಯ್ತಾ ಇದ್ದಾನಂತೆ ಕವಿ.
ಶಬ್ದ ಸಂಪತ್ತು ನೂರಾರಿರಬಹುದು, ಒಂದೇ ಅರ್ಥ ಕೊಡುವ ಹಲವು ಪದಗಳಿರಬಹುದು. ಆದರೆ ಯಾವ ಜಾಗದಲ್ಲಿ ಯಾವ ಪದವನ್ನು ಹಾಕಿದ್ರೆ ಆ ಅರ್ಥ ದೀಪ್ತಿ ಅದ್ಭುತವಾಗಿ ಹೊರಹೊಮ್ಮತ್ತೆ ಅನ್ನುವುದಕ್ಕೆ ಬಹಳ ಮುಖ್ಯವಾಗಿ ಕವಿ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಕವಿತೆ ಹುಟ್ಟುವ ಈ ಪ್ರಕ್ರಿಯೆ ಏನಿದೆಯಲ್ಲ, ಇದು ಅಷ್ಟು ಸಹಜವಾಗಿ ನಡೆಯುವುದಾದರೂ ಕೂಡ ಅಲ್ಲಿಯೂ ಕವಿ ಮಾಡಬೇಕಾದಂತಹ ಒಂದು ಚಿಂತನೆ ತುಂಬ ಮುಖ್ಯ ಇದೆ. ಯಾವ ಪದವನ್ನು ಆರಿಸ್ಕೊಳ್ಳಿ, ನನ್ನ ಈ ಭಾವವನ್ನು ಅತ್ಯಂತ ಸಶಕ್ತವಾಗಿ ಹೊರಹೊಮ್ಮಿಸಬಲ್ಲ ಆ ಒಂದು ಶಕ್ತಿ ಯಾವ ಪದಕ್ಕಿದೆ? ಅವನು ಅನೇಕ ಪದಗಳ ರಾಶಿಯ ಮಧ್ಯೆ ಪದಗಳನ್ನು ಹುಡುಕಬೇಕಾಗತ್ತೆ. ಹಾಗೆ ಸರಿಯಾದ ಪದ ಸಿಕ್ಕಲಿಲ್ಲ ಅಂತಂದರೆ ಕುವೆಂಪು ಹೇಳುವ ಹಾಗೆ, ಹೇಳಿದರೆ ಹಾಳಾಗುವುದೋ ಅನುಭವದ ಸವಿಯು, ಹೇಳದಿರೆ ತಾಳಲಾರನು ಕವಿ. ತಡ್ಕೊಳಕ್ಕಾಗ್ತಾ ಇಲ್ಲ, ಹೇಳಿಬಿಡಬೇಕು, ಬರೆದು ಬಿಡಬೇಕು ಅಂತೇಳಿ ಸಿಕ್ಕಿದ ಪದ ತಗೊಂಡು ಬರೆದ್ರೆ ಅನ್ಬೇಕು, ಹೇಳಬೇಕು ಅಂದ್ಕೊಂಡಿದ್ದು ಯಾವುದು ಅಲ್ಲಿ ಮೂಡದೇ ಹೋಗಿ ಬಿಡಬಹುದು. ಕವಿಯ ಆ ಒಳಗಿನ ಭಾವ ಸರಿಯಾಗಿ ಓದುಗನಿಗೆ ಮುಟ್ಟುವುದಕ್ಕೆ ಸಾಧ್ಯ ಆಗದೆ ಹೋಗ್ಬಿಡ್ಬೋದು. ಹಾಗಾಗಿ ಕಾಯಬೇಕು, ಭಾವಕ್ಕೆ ತಕ್ಕ ಮಾತಿಗಾಗಿ ಹುಡುಕಬೇಕು. ಅದಕ್ಕೆ ಕಾಯ್ತಾ ಇದ್ದಾನಂತೆ ಕವಿ. ಅಬ್ಬರಗಳನ್ನು ದಾಟಿದ ಗಟ್ಟಿ ಪಂಕ್ತಿಗಳ ಸಹಜ ಸಂಚಾರಗಳ ಕನಸ ಕಂಡೆ. ಪ್ರತಿಯೊಬ್ಬ ಕವಿಗೂ ಕೂಡ ಒಂದು ಕನಸಿರುತ್ತೆ. ತನ್ನ ಕಾವ್ಯದ ಕೂಸು ಹೇಗಿರಬೇಕು, ಅದರ ಮಾತಿನ ಜೋಡಣೆ ಹೇಗಿರಬೇಕು, ಅದೊಂದು ಕವಿಯ ಕನಸದು. ಆ ಕನಸು ನನಸಾಗಬೇಕಾದ್ರೆ ಅದು ಹೇಗಿರಬೇಕು? ಅಬ್ಬರಗಳನ್ನು ದಾಟಬೇಕು. ಬರೀ ಅಬ್ಬರದಿಂದ ಒಂದು ಕವಿತೆ ಸತ್ವಯುತವಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಬರೀ ಆ ಶಬ್ದಾಡಂಬರ ಆಗಬಾರ್ದು. ಶಬ್ದಾಡಂಬರ ಅನ್ನುವಂಥದ್ದು, ಆ ಅಬ್ಬರದಲ್ಲಿ ಅರ್ಥ ಅನ್ನುವಂಥದ್ದು ವ್ಯರ್ಥವಾಗುತ್ತೆ, ಅಥವಾ ನಾಶವಾದರೂ ಆಗ್ಬೋದು, ಅಥವಾ ಅರ್ಥ ಅನ್ನುವುದು ಅಸ್ಪಷ್ಟವಾಗಿಬಿಡ್ಬೋದು. ಯಾವುದಿದು ಶಬ್ದಾಡಂಬರ? ನಿಮಗೆಲ್ಲ ಗೊತ್ತು. ನೀವೆಷ್ಟೋ ಸತಿ ಎಳೆಯರು, ನೀವು ಕವಿತೆಗಳನ್ನು ಬರಿಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಅನೇಕ ಬರೆಯುವಾಗ ಈ ಪ್ರಾಸವನ್ನು ಹಾಕಬೇಕು, ಅನುಪ್ರಾಸವನ್ನು ಹಾಕಬೇಕು, ಏನೇನೋ ಪದಗಳಲ್ಲಿ ಅದರಲ್ಲಿ ಶಬ್ದ ಅಲಂಕಾರಗಳಿಗೆ ಹೆಚ್ಚು ಗಮನ ಕೊಟ್ಬಿಡ್ತೀವಿ. ಸರಿಯಾದ ಪದ ಪ್ರಾಸ ಕೂರಬೇಕು ಅಂತ. ಆದರೆ ಆ ಪ್ರಾಸದ ಹುಚ್ಚು, ಆ ಶಬ್ದ ಆಡಂಬರದ ಹುಚ್ಚು ಅನೇಕ ಸತಿ ಮೂಲ ಸತ್ವವನ್ನು, ಮೂಲ ಭಾವವನ್ನು ಹಿಡಿಯುವಲ್ಲಿ ಸೋತು ಹೋಗುತ್ತೆ. ಬರೀ ಆಡಂಬರ ಆಗುತ್ತೆ, ಅದರ ಅಂತಃಸತ್ವ ಒಂದು ಜಳ್ಳಾಗಿ ಹೋಗುತ್ತೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ ಏನಂತ, ಅಬ್ಬರಗಳನ್ನು ದಾಟಿದ ಗಟ್ಟಿ ಪಂಕ್ತಿಗಳು ಬೇಕು. ಅಬ್ಬರವನ್ನು ದಾಟಬೇಕು. ತುಂಬ ಜನರು ಈ ಅಬ್ಬರದಲ್ಲಿಯೇ ದೊಡ್ಡ ಕವಿಗಳಾಗ್ತೀವಿ ಅಂತ ಅಂದ್ಕೊಂಡಿರೋರು ಇರ್ತಾರೆ. ಬಹಳ ದಿನ ಅದು ನಿಲ್ಲಲ್ಲ. ಹಾಗಾಗಿ ಈ ಅಬ್ಬರ, ಆಡಂಬರದ ಆ ತೋರಿಕೆಯ, ಶಬ್ದಾಡಂಬರದ ಆ ಮಾತುಗಳು ಬೇಡ. ಅದರಾಚೆಗಿನ ಗಟ್ಟಿ ಪಂಕ್ತಿ ಯಾವತ್ತೂ ಕೂಡ ಅರ್ಥಗರ್ಭಿತವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಆ ಪದ ಜೋಡಣೆ ಇರಬೇಕು. ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ. ಇದು ಅಲಂಕಾರಿಕರು ಹೇಳುವಂಥ ಮಾತು. ಒಂದು ಕಾವ್ಯ ಶ್ರೇಷ್ಠ ಯಾವಾಗತ್ತೆ ಅಂದರೆ ಶಬ್ದ ಅರ್ಥ ಸಹಿತ ಒಂದಕ್ಕೊಂದಕ್ಕೆ ಅವಿನಾಭಾವದಲ್ಲಿ ಕೂಡಬೇಕು ಮತ್ತು ಹೇಳುವುದನ್ನು ಅತ್ಯಂತ ಸುಂದರವಾಗಿ ಕವಿ ಅಭಿವ್ಯಕ್ತಿಸಬೇಕು ಮತ್ತು ಅತ್ಯಂತ ಒಳ್ಳೆಯ ಬಂಧದಲ್ಲಿ ಅದನ್ನು ಕಟ್ಟಬೇಕು. ಈ ಪ್ರಕ್ರಿಯೆಯಲ್ಲಿ ಒಂದೊಂದನ್ನೂ ಮಾಡುವಾಗಲೂ ಕವಿ ಬಹಳ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ, ಪ್ರಜ್ಞಾಪೂರ್ವಕವಾಗಿ ಪದಗಳನ್ನು, ಮಾತುಗಳನ್ನು ಆರಿಸಿಕೊಳ್ಬೇಕು ಅಂತ. ಅನೇಕರು ಸೃಜನಶೀಲತೆ ಅನ್ನೋದು, ಕವಿತೆಯ ರಚನೆ ಅನ್ನುವಂಥದ್ದು ಇದು ಪ್ರಜ್ಞಾಪೂರ್ವಕವಾಗಿ ನಡೆಯುವಂಥದ್ದು ಅಲ್ಲ. ತನ್ನಷ್ಟಕ್ಕೆ ತಾನೇ ಉಕ್ಕಿ ಹರಿಯುವಂತಹ ಆ ಒಂದು ಅತ್ಯಂತ ಬಲಿಷ್ಠವಾದ, ಘನವಾದ, ತೀವ್ರವಾದ ಭಾವಗಳು ತಮ್ಮ ಜೊತೆಗೆ ಪದಗಳನ್ನು ಜೋಡಿಸ್ಕೊಂಡೇ ಬರ್ತವೆ. ಅಂಥದ್ದು ನೋಡಿ, ಪದವಿಟ್ಟೊಳುಪದೊಂದಗ್ಗಳಿಕೆ. ಯಾರು ಹೇಳಿದ ಮಾತಿದು? ಕುಮಾರವ್ಯಾಸ ಹೇಳ್ತಾನೆ.
ನಾನು ಎಂತಹ ಕವಿ ಅಂದರೆ ನಾನೇನು ಹೇಳಬೇಕು ಅಂತ ಅಂದ್ಕೊಳ್ತೀನೋ ಅದಕ್ಕೆ ಪದಗಳು ತಮ್ಮಷ್ಟಕ್ಕೆ ತಾವೇ ಜೋಡಿಸ್ಕೊಂಡು ಸರಿಯಾಗಿ ಮೂಡಿಬಿಡುತ್ತೆ. ನಾನು ಒಂದು ಪದ ಬರೆಯೋದು, ಸರಿ ಹೋಗಲಿಲ್ಲ ಅಂತ ಅದನ್ನು ಅಳಿಸೋದು, ಮತ್ತೊಂದು ಪದ ಇಡೋದು, ಹೀಗೆ ಮಾಡಿದವನಲ್ಲ ಅಲ್ವೇ. ಹಲಗೆ ಬಳಪವ ಪಿಡಿಯೋದೊಂದಗಳಿಕೆ. ಮೊದಲು ಹಲಿಗೆ ಬಳಪ ಇಟ್ಕೊಂಡು ಅದರಲ್ಲಿ ಕವಿತೆಯನ್ನು, ಕಾವ್ಯವನ್ನು ಬರೆದು ಅದು ಎಲ್ಲ ಛಂದಸ್ಸು ಇದೆಲ್ಲ ಚೆನ್ನಾಗಿ ಆಯ್ತಾ ಅಂತ ನೋಡಿ, ಅದೆಲ್ಲವನ್ನು ನೋಡಿ ಆಮೇಲೆ ಅದನ್ನು ತಾಳೆಗರಿಗಳ ಮೇಲೆ ಬರಿತಾ ಇದ್ರು. ಅಂದರೆ ಕವಿತೆ ಬರೆದದ್ದೆಲ್ಲ ಗ್ರೇಟ್ ಆಗತ್ತೆ ಅಂತಲ್ಲ ಅಲ್ವೇ, ಹೇಳಿದ್ದೆಲ್ಲ ಮಾತೆಲ್ಲವೂ ಅರ್ಥಪೂರ್ಣವಾಗತ್ತೆ ಅಂತಲ್ಲ, ಅಥವಾ ನುಗ್ಗಿ ಬಂದ ಮಾತುಗಳೆಲ್ಲವೂ ನಮ್ಮ ಭಾವವನ್ನು ಹಿಡಿಯುತ್ತೆ ಅಂತಲ್ಲ. ಸರಿಯಾದ ಭಾವಕ್ಕೆ ಸರಿಯಾದ ಪದ ಸೇರಿ ಆ ಅದ್ಭುತವಾದಂತಹ ಒಂದು ವಿಶಿಷ್ಟವಾದ ಅರ್ಥ ಪರಂಪರೆಯನ್ನದು ನಿರ್ಮಾಣ ಮಾಡಬೇಕಾಗತ್ತೆ. ಹಾಗಾಗಿ ಕವಿ ಹೇಳ್ತಾರೆ, ಅಬ್ಬರಗಳನ್ನು ದಾಟಬೇಕು, ಗಟ್ಟಿ ಪಂಕ್ತಿಗಳು ಬಂದು ಕೂತ್ಕೋಬೇಕು. ಮೊದಲು ಮಾತಾಯಿತು, ಮಾತಾದ್ಮೇಲೆ ಪಂಕ್ತಿಗಳು, ಆ ಮಾತು 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 ಪೋಣಿಸ್ತಾ ಆ ಸಾಲು ಸಾಲುಗಳು ಮೂಡಿ ಬರಬೇಕು, ಗಟ್ಟಿಯಾದ ಪಂಕ್ತಿಗಳು ಬರಬೇಕು. ಇದನ್ನು ಬರೆದಿದ್ರು ಆಗ್ತಿತ್ತು, ಅಥವಾ ಇದನ್ನು ಇನ್ಯಾಗೋ ಬರಿಬೇಕಾಗಿತ್ತು ಅಂತ ಇನ್ನೊಂದ್ಸತಿ ಅನ್ನಿಸಬಾರ್ದು. ಹಾಗೆ ಯೋಚಿಸಿ ಬರಿಬೇಕು, ಗಟ್ಟಿ ಪಂಕ್ತಿಗಳಿಗಾಗಿ. ಜೊತೆಗೆ ಹಾಗೆ ಹೇಳ್ತಾನೆ, ವೈಚಾರಿಕವಾಗಿ ಕವಿ ಇದೆಲ್ಲವನ್ನ ಮಾಡಬೇಕಾದಂಥದ್ದು ಇದೆ. ಅವನ ಒಂದು ಪ್ರಜ್ಞಾಪೂರ್ವಕವಾದಂತಹ ಆ ಒಂದು ಶಕ್ತಿ ಪ್ರತಿಭೆಯ ಜೊತೆಗೆ ಸೇರಿ ಇದೆಲ್ಲವನ್ನ ಕೂಡಿಸುತ್ತೆ ನಿಜ. ಆದರೆ ಇಷ್ಟೆಲ್ಲ ಆಗುವಾಗಲೂ ಕೂಡ ಕವಿತೆಯ ಸೃಷ್ಟಿ ಎನ್ನುವುದು ಪೂರ್ಣವಾಗಿ ಪ್ರಜ್ಞಾಪೂರ್ವಕ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಲ್ಲಿ ಸಹಜ ಸಂಚಾರಗಳ ಕನಸು ಇದೆ. ಸಹಜ ಸಂಚಾರ, ಇಟ್ಟ ಪದಗಳು, ಆ ಭಾವಗಳು ಒಂಥರ ಓದುವಾಗ ಎಲ್ಲೋ ತೊಡಕಾದ ಹಾಗಾಗಬಾರ್ದು. ಆ ಓದ್ತಾ ಇದ್ರೆ ಆ ಭಾವದ ಸಂಚಾರ ಸಹಜವಾಗಿ ನಡಿಬೇಕು. ಹಾಗೆ ಆ ಪಂಕ್ತಿ, ಪದ ಮತ್ತು ಆ ಒಂದು ಭಾವದ ಸಂಚಾರ ಅದ್ಭುತವಾಗಿ ನಡೆಯುವುದಕ್ಕಾಗಿ ಕಾಯ್ತಾ ನಿಂತಿದ್ದೇನೆ. ಆ ಕಾಯುವಿಕೆಯಲ್ಲಿ ಉತ್ತಮವಾದ ಫಲ ದೊರೆಯುವ ಸಾಧ್ಯತೆ ಇದೆ. ಒಳ್ಳೆಯ ಒಂದು ಸುದ್ದಿ ಇದೆ, ಅದು ಒಳ್ಳೆಯ ಕವಿತೆಯ ಹುಟ್ಟಿನ ಸುದ್ದಿ. ಅದಕ್ಕಾಗಿ ಕಾಯಬೇಕು. ಹಾಗಾಗಿ ಕವಿತೆಯ ಕೂಸು ಬಲವಂತಕ್ಕೆ ಹುಟ್ಟುವಂಥದ್ದು ಅಲ್ಲವೇ ಅಲ್ಲ. ಒತ್ತಡದಲ್ಲಿ ಕಾವ್ಯ ರಚನೆ ಅನ್ನುವುದು ಸಾಧ್ಯವೇ ಇಲ್ಲ. ಆ ಪದಗಳು ಸಾಕಷ್ಟು ಇದ್ರೂ ಕೂಡ ಆ ಕವಿಯ ಅನುಭವವನ್ನು ಸಮರ್ಥವಾಗಿ ಹಿಡಿಯಬಲ್ಲಂತಹ ಶಬ್ದಗಳಿಗಾಗಿ ಕವಿ ಕಾಯ್ತಾ ಹೋಗ್ತಾನೆ. ಒಬ್ಬ ಕವಿ ಮತ್ತೊಬ್ಬ ಕವಿಯಿಂದ ಭಿನ್ನವಾಗುವುದೇ ಇಲ್ಲಿ. ಅನೇಕರು ಒಂದೇ ತರಹದ ಭಾವವನ್ನು, ಒಂದೇ ಕವಿತೆಯ ವಸ್ತುವನ್ನು ತಗೊಂಡ್ರೂ ಕೂಡ ಅದನ್ನು ಹೇಳಿದ ಕ್ರಮ ಮತ್ತು ಹೇಳಿದ ರೀತಿ, ಹೇಳಿದ ಆ ಒಂದು ರೀತಿಯಿಂದಾಗದು ಆ ಪದ ಜೋಡಣೆ ಇತ್ಯಾದಿಗಳು ಬಹಳ ವಿಭಿನ್ನವಾಗುತ್ತೆ ಮತ್ತು ವಿಭಿನ್ನವಾದ ಅರ್ಥದ ಆಯಾಮಗಳನ್ನು ಅದು ತೆರೆಯುತ್ತೆ. ಹಾಗಾಗಿ ಸಮರ್ಥವಾಗಿ ಭಾವವನ್ನು ಹಿಡಿಯಬಲ್ಲ ಶಬ್ದಗಳಿಗಾಗಿ ಕವಿ ಹೇಗೆ ಕಾಯ್ತಾನೆ, ಕಾಯಬೇಕು ಅನ್ನುವುದನ್ನು ಕವಿಯೇ ಹೇಳಿರೋದ್ರಿಂದ ಆ ತಮ್ಮ ಸ್ವ ಅನುಭವದಲ್ಲಿ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ಯಾವುದೇ ಒಬ್ಬ ಕವಿ ಒಂದು ಮಾತು, ಒಂದು ಪದ ಇದು ಇಡಬೇಕು ಅಂದರೆ ಆ ಪದವನ್ನು ಯೋಚಿಸಿದ ತಕ್ಷಣ ಆ ಸಂಸ್ಕೃತಿಯ ಒಳಗಡೆ ಆ ಪದಕ್ಕೆ ಅನೇಕ ರೀತಿಯ ಅರ್ಥಗಳಿರುತ್ತೆ. ಅದಕ್ಕೆ ಹೇಳೋದು ಭಾಷೆ ಅನ್ನೋದೇನಿದೆಯಲ್ಲ, ಮಾತು ಅನ್ನೋದೇನಿದೆಯಲ್ಲ, ಅದು ಹುಟ್ಟಿದ ಸಂಸ್ಕೃತಿಯಿಂದ ಭಿನ್ನವಾಗಿರೋಕ್ಕೆ ಸಾಧ್ಯವಿಲ್ಲ. ಸಂಸ್ಕೃತಿ ಮತ್ತು ಭಾಷೆ ಹೀಗೆ ಒಂದು ಅವಿನಾಭಾವದ ಸಂಬಂಧವನ್ನು ಹೊಂದಿರುತ್ತೆ. ಆ ಮಾತು ಆ ಸಂಸ್ಕೃತಿಯಲ್ಲಿ ಶತಶತಮಾನಗಳಿಂದ ವಿಭಿನ್ನವಾದ ಯಾವುದೋ ಒಂದು ಅರ್ಥವನ್ನು ತನ್ನ ಜೊತೆಗಿಟ್ಕೊಂಡಿರುತ್ತೆ. ನನಗೆ ಬೇಕಾದ ಅರ್ಥವನ್ನು ಅದು ಕೊಡೋದಕ್ಕೆ ಸಾಧ್ಯ ಇರಲ್ಲ. ಯಾಕೆಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಪರಂಪರೆ ಇದೆ, ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ವಲಯ ಅನ್ನುವಂಥದ್ದು ಇದೆ, ಅದಕ್ಕೊಂದು ಸಾಮಾಜಿಕ ವಲಯ ಅಂತ ಇದೆ. ನೋಡಿ, ಈ ಭಾಷೆ ಅನ್ನುವಂಥದ್ದು ಹೇಗೆ ಅಂದರೆ ಅದು ಸಮಾಜ, ಸಂಸ್ಕೃತಿ, ಜಾತಿ, ವರ್ಗ, ವರ್ಣ ಹೀಗೆ
ಯಾವ್ಯಾವುದು ಸಾಮಾಜಿಕವಾದ ಭಿನ್ನಾಂಶಗಳೆಲ್ಲ ಇದೆಯೋ, ಏನೇನು ಆ ಒಂದು ವ್ಯತ್ಯಾಸಗಳನ್ನು ನಾವು ಈ ಸಮಾಜದಲ್ಲಿ ಕಾಣ್ತೀವೋ ಅದೆಲ್ಲವನ್ನ ತನ್ನೊಳಗಿಟ್ಕೊಂಡು ಅದೆಲ್ಲವನ್ನ ಇದು ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ. ಜೊತೆಗೆ ಈಗಾಗಲೇ ಆ ಪದಗಳನ್ನು, ಆ ಮಾತುಗಳನ್ನು, ಆ ಪದಗುಚ್ಛಗಳನ್ನು, ಅವುಗಳನ್ನು ಸಾವಿರ ಸಾವಿರ ಬಗೆಯಲ್ಲಿ ಜನ ಆ ಸಂಸ್ಕೃತಿಯಲ್ಲಿ ಬಳಸ್ತಾ ಹೋಗಿರ್ತಾರೆ. ಹಾಗಾಗಿ ಯಾವುದೋ ಪದಕ್ಕೆ ಯಾವುದೋ ಅರ್ಥ ಅದಕ್ಕೆ ಜೋಡಣೆಗೊಂಡಿರುತ್ತೆ. ಸುಮ್ಮನೆ ಒಂದು ಪದ ಇದು ನಂದು, ನನಗೆ ಹೇಗೆ ಬೇಕೋ ಹಾಗೆ ಬಳಸ್ತೀನಿ ಅನ್ನೋಕ್ಕಾಗಲ್ಲ. ಅದನ್ನು ಓದಿದ ತಕ್ಷಣ ಥಟ್ಟನೆ ಅದೇ ಅರ್ಥ ಆ ಇಡೀ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಹೊಳೆದು ಬಿಡುತ್ತೆ. ಹಾಗಾಗಿ ಮಾತು ಸ್ವತಂತ್ರವಾಗಿ ತನಗೆ ಬೇಕಾದ ಹಾಗೆ ಅರ್ಥ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅದ್ಭುತವಾದಂತಹ ಅರ್ಥ ಒಂದು ನಿರ್ಧರಿತವಾಗಿರುತ್ತೆ. ಮಾತಿಗೆ ಬಹಳ ಬೆಲೆ ಇದೆ. ಇಂಥ ಅಂಗಡಿಯಲ್ಲಿ ಈ ಮಾತಿಗೆ ಅಷ್ಟೇ ಬೆಲೆ ಎನ್ನುವುದು ಮೊದಲು ಗೊತ್ತಾಗಲಿಲ್ಲ. ಇಂಥ ಅಂಗಡಿಯಲ್ಲಿ ಈ ಮಾತಿಗಷ್ಟೇ ಬೆಲೆ ಎನ್ನುವುದು ಮೊದಲು ಗೊತ್ತಾಗಲಿಲ್ಲ. ಒಂದೊಂದು ಮಾತಿಗೊಂದೊಂದು ಇತಿಹಾಸವಿದೆ. ನಾನು ಬೇರಿನ ತನಕ ಹೋಗಲಿಲ್ಲ. ಕಾಯುವುದು ಕಷ್ಟವೂ ಅಲ್ಲ. ನಕ್ಷತ್ರಗಳು ಆದಿಯಿಂದಲೂ ಹೀಗೆ ಕಾಯುತ್ತಿವೆ. ಎಷ್ಟು ಬೆಲೆ ಮಾತಿಗೆ, ಎಷ್ಟು ಬೆಲೆ, ಯಾವ ಮಾತಿಗೆ ಎಷ್ಟು ಬೆಲೆ ನೋಡಿ. ಈ ಮಾತನ್ನು ಹೇಳಬೇಕಾದ್ರೆ ಕವಿಗಳು ತಮ್ಮ ಭಾವನೆಯನ್ನು ಬಳಸೋದಿಕ್ಕೆ ಸರಳವಾದ ಪದಗಳನ್ನು ಬಳಸ್ಕೋಬೇಕೆ, ಸಾಂಕೇತಿಕತೆಯನ್ನು ಬಳಸ್ಕೋಬೇಕೆ, ಅಲ್ಲಿ ಒಂದು ಪ್ರತಿಮೆಯನ್ನು ರೂಪಿಸ್ಬೇಕೆ, ಅಲ್ಲೊಂದು ರೂಪಕವನ್ನು ತರಬೇಕೆ. ಹಾಗೆ ಪ್ರತಿಮೆಯನ್ನು, ರೂಪಕಗಳನ್ನು ತಂದರೆ ಮಾತ್ರನೇ, ಸಾಂಕೇತಿಕತೆಯನ್ನು ತಂದರೆ ಮಾತ್ರನೇ ಅದು ಅರ್ಥ ವಿಶೇಷತೆಯನ್ನು ಒಳಗೊಳ್ಳುತ್ತೆ. ಕವಿತೆ ಅನ್ನೋದ್ರೆ ಹೀಗಿರಬೇಕು, ಕವಿತೆ ಅಂದರೆ ಹಾಗಿರಬಾರ್ದು ಅಂಥೇಳಿ ಈ ನವೋದಯದವರ ಚಿಂತನೆ, ನವ್ಯದವರ ಚಿಂತನೆ ಅನೇಕ ವ್ಯತ್ಯಾಸಗಳಿಂದ ಕೂಡಿತ್ತು. ಮತ್ತು ಆ ಕವಿತೆಯ ಭಾಷೆಯ ಬಗೆಗೆ ಬೇರೆ ಬೇರೆ ರೀತಿಯ ವಿಚಾರಗಳು ಬರ್ತಿತ್ತು. ಇದೆಲ್ಲವನ್ನು ಕವಿ ಗಮನಿಸ್ತಾ ಇದ್ರು. ಹಾಗಾಗಿ ಇಡುವ ಪದಗಳು ಹೀಗೆ ವಿಶಿಷ್ಟ ಬೆಲೆಯನ್ನು ಹೊಂದಿರುತ್ತವೆ ಅನ್ನುವಂಥದ್ದು ಮೊದಲು ನಂಗೆ ಗೊತ್ತಾಗಿರಲಿಲ್ಲ. ಒಂದೊಂದು ಮಾತಿಗೂ ಒಂದೊಂದು ಇತಿಹಾಸವಿದೆ. ಈ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ನನ್ನ ಮಾತು ನನಗೆ ಬೇಕಾದಾಗ ಆಡ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆ ಮಾತು ನಂದಲ್ಲ. ಆ ಮಾತಿಗೆ ಒಂದು ದೊಡ್ಡ ಇತಿಹಾಸ, ಪರಂಪರೆ ಇದೆ. ಹಾಗಾಗಿ ಅದನ್ನು ಬಿಡಿಸಿಕೊಂಡು ಆ ಪದ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಹೊಸ ರೀತಿಯಲ್ಲಿ ಅದನ್ನು ಬಳಸಿದ್ರು ಕೂಡ ತನ್ನ ಆ ಪರಂಪರೆಯ ಅರ್ಥ ವಲಯವನ್ನು ತನ್ನ ಬೆನ್ನಿಗೆ ಕಟ್ಕೊಂಡೇ ಇರುತ್ತೆ ಆ ಒಂದು ಪದ. ಹಾಗಾಗಿ ಒಂದು ಪದದ ಅರ್ಥ ಏನು ಮತ್ತು ಅದು ಎಷ್ಟು ವಿಭಿನ್ನವಾಗಿ ಈ ನಮ್ಮ ಭಾಷಾ ಚರಿತ್ರೆಯ ಒಳಗೆ, ಒಂದು ಸಮುದಾಯದ ಒಳಗೆ, ಸಮಾಜದ ಒಳಗೆ ಮತ್ತೆ ಮತ್ತೆ ಪ್ರಯೋಗಗೊಳ್ತಾ ಇದೆ ಅನ್ನುವುದನ್ನು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕವಿ ಹೇಳ್ತಾರೆ, ಈ ಮಾತು ಎಷ್ಟು ವಿಶಿಷ್ಟ ಮತ್ತು ಎಷ್ಟು ಬೆಲೆಯುಳ್ಳದ್ದು ಮತ್ತು ಅದಕ್ಕೆ ಎಂಥ ಒಂದು ವಿಶಿಷ್ಟ ಒಂದು ಚರಿತ್ರೆ, ಒಂದು ಪದ, ಒಂದು ಸಾಂಸ್ಕೃತಿಕವಾದಂಥ ಒಂದು ಇತಿಹಾಸ ಆ ಪದಕ್ಕೆ ಇರುತ್ತೆ ಅನ್ನುವುದನ್ನು ನಾನು ಮೊದಲು ಆಳವಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ಈಗ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾನು ಕಾಯ್ತೇನೆ. ಕಾಯುವುದು ಈಗ ನನಗೆ ಕಷ್ಟ ಏನಲ್ಲ. ಏಕೆಂದರೆ ಏನಾದರೂ ಒಂದು ಅದ್ಭುತವಾದದ್ದು ಸೃಷ್ಟಿಯಾಗಬೇಕಾದ್ರೆ ಕಾಯಬೇಕು. ನಕ್ಷತ್ರಗಳು ಆದಿಯಿಂದಲೂ ಹೀಗೆ ಕಾಯುತ್ತಿವೆ. ಕವನ ಹುಟ್ಟುವ ಸಮಯದಲ್ಲಿ ನನ್ನಿಂದಲೇ ಆಗಬೇಕಾದ್ದಿಲ್ಲಿ ನೂರಾರಿವೆ. ನನ್ನ ತೊಡಕುಗಳನ್ನೇ ಅರಿಯದೆ ಧಾವಿಸುತ್ತಿದೆ. ತನ್ನ ಶಿಶಿರದೆಡೆಗೆ ಅಶರೀರ ಭಾವಕ್ಕೆ ಇಷ್ಟರೂಪವ ತೊಡಿಸಿ ಕಳಿಸಿಕೊಡಲಾದೀತೆ. ಅಶರೀರ ಭಾವಕ್ಕೆ ಇಷ್ಟರೂಪವ ತೊಡಿಸಿ ಕಳಿಸಿಕೊಡಲಾದೀತೆ ನಾಳೆಯೊಳಗೆ, ಕಳಿಸಿಕೊಡಲಾದೀತೆ ನಾಳೆಯೊಳಗೆ.
ಕವನ ಹುಟ್ಟುವ ಸಮಯದಲ್ಲಿ ನನ್ನಿಂದಲೇ ಆಗಬೇಕಾದ್ದಿಲ್ಲಿ ನೂರಾರಿದೆ. ನೋಡಿ, ನಾನು ಕಾಯ್ತೀನಿ. ಯಾಕೆಂದರೆ ನಾನು ನನ್ನ ಭಾವನೆಯನ್ನು ಹೇಗೋ ಒಂದು ಬೇಜವಾಬ್ದಾರಿಯಿಂದ ಬರೆದು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಕವಿತೆ ಎನ್ನುವುದು ಹುಟ್ಟುವ ಪ್ರಕ್ರಿಯೆಯಲ್ಲಿ ಕವಿಯೇ ಮಾಡಬೇಕಾದಂತಹ ಅನೇಕ ಗಂಭೀರವಾದ ಕೆಲಸ ಇದೆ, ಕರ್ತವ್ಯ ಇದೆ. ಅದನ್ನೇ ಅಕ್ಕುಸುರಿ ಕೆಲಸ ಅಂತ ಹೇಳುವಂಥದ್ದು. ಹಾಗಾಗಿ ಆ ನಕ್ಷತ್ರಗಳು ಕಾಯ್ತಾ ಇವೆ, ಹಾಗೆ ನಾನು ಕೂಡ ಕಾಯುವುದಕ್ಕೆ ತಯಾರಿದ್ದೇನೆ. ಈಗ ನನಗೆ ಅರ್ಥವಾಗಿದೆ, ಒಂದು ಮಾತಿಗೆ ಎಂಥ ಬೆಲೆ ಇರುತ್ತೆ, ಅದು ಎಲ್ಲಿ, ಹೇಗೆ, ಯಾವ ಭಾವದ ಜೊತೆಗೆ, ಆ ಭಾವದ ಜೊತೆಗೆ ಕೈ ಹಿಡಿದಾಗ ಅರ್ಥದೀಪ್ತಿ ಉಂಟಾಗುತ್ತೆ ಅನ್ನೋದರ ಬಗೆಗೆ ಈಗ ನನಗೆ ಅರ್ಥವಾಗಿರೋದ್ರಿಂದ ನಾನು ನಕ್ಷತ್ರಗಳು ಕಾಯುವ ಹಾಗೆ ಕಾಯ್ತೇನೆ. ಮುಂದುವರೆದವರು ಹೇಳ್ತಾರೆ, ಈ ಕವನ ಹುಟ್ಟುವ ಸಮಯ ಇದೆಯಲ್ಲ, ಇದರಲ್ಲಿ ನನ್ನದೇ ಆದಂತಹ ನೂರಾರು ಕೆಲಸಗಳು ಆಗಬೇಕಾಗಿದೆ. ಅನೇಕ ತೊಡಕುಗಳು ಕವಿಯ ಮನಸ್ಸಿನಲ್ಲಿದೆ, ಅನೇಕ ತಾಕಲಾಟಗಳಿದೆ. ಎಂಥ ತಾಕಲಾಟ ಅದು! ನನ್ನ ತೊಡಕುಗಳನ್ನೇ ಅರಿಯದೆ ಧಾವಿಸುತ್ತಿದೆ ನನ್ನ ಶಿಶಿರದೆಡೆಗೆ. ಅಶರೀರ ಭಾವಕ್ಕೆ ಇಷ್ಟ ರೂಪವ ತೊಡಿಸಿ ಕಳಿಸಿಕೊಡಲಾದೀತೆ ನಾಳೆಯೊಳಗೆ. ನೋಡಿ, ಇಲ್ಲಿ ಒಂದು ಕವಿ ಅನುಭವಿಸುವ ತಳಮಳ, ತಾಕಲಾಟ, ಒಂದು ಬಗೆಯ ಆತಂಕ ಎಲ್ಲವೂ ಈ ಒಂದು ನುಡಿಯಲ್ಲಿ ಕಂಡು ಬರ್ತಾ ಇದೆ. ಕವನ ಹುಟ್ಟುವ ಸಮಯದಲ್ಲಿ ಇವನ ಜವಾಬ್ದಾರಿ ತುಂಬ ಇದೆ, ಕೆಲಸ ಮಾಡಬೇಕು ಅವನು. ಕವಿ ಹೃದಯ ನಾನಾ ರೀತಿಯಲ್ಲಿ, ಕವಿ ಮನಸ್ಸು ನಾನಾ ರೀತಿಯಲ್ಲಿ ಯೋಚಿಸಬೇಕು. ಅನೇಕ ತೊಡಕುಗಳು ಬರುತ್ತೆ, ಭಾವದ ಆಯ್ಕೆಯಲ್ಲಿ ತೊಡಕು ಬರುತ್ತೆ. ಯಾವುದನ್ನು ವಸ್ತು ಮಾಡ್ಕೋಬೇಕು ಅಂತ, ಅದನ್ನು ಹೇಗೆ ಅದರ ರೂಪರಚನೆ ಇರಬೇಕು ಅಂತ, ಯಾವ ಮಾತುಗಳಲ್ಲಿ ಹೇಳಬೇಕು ಅಂತ, ಹೀಗೆ ನಾನಾ ತೊಡಕುಗಳು ಬರುತ್ತೆ. ಇದರ ಜೊತೆಗೆ ಕವಿಯಾದಂಥವನು ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ತಾನೆ, ಅವನೊಳಗೆ ಪ್ರತಿಭೆ ಇರುತ್ತೆ. ಹಾಗಾಗಿ ಅವನೊಳಗೆ ಅನೇಕ ಅಪಕಲ್ಪನೆಗಳು ಇರಬಹುದು. ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾದಾಗ, ಅಥವಾ ಅವನಿಗೆ ಶಬ್ದ ಭಂಡಾರದ ಕೊರತೆ ಇರಬಹುದು, ಅಥವಾ ತನ್ನೊಳಗೆ ಆಗ್ತಿರುವ ಭಾವವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡು ಅದನ್ನು ಮಾತಿಗಿಳಿಸುವುದರಲ್ಲಿ ಅವನು ಸೋಲ್ತಾ ಇರಬಹುದು. ಹೀಗೆ ಪ್ರತಿಯೊಬ್ಬ ಕವಿಗೂ ಭಿನ್ನ ಭಿನ್ನ ಸವಾಲುಗಳಿರುತ್ತೆ. ಒಬ್ಬ ಕವಿಗೆ ಇರುವಂತಹ ಒಂದು ಶಕ್ತಿ, ಸಾಮರ್ಥ್ಯ ಮತ್ತೊಬ್ಬ ಕವಿಗೆ ಇಲ್ಲದೇ ಇರಬಹುದು, ಅಥವಾ ಮತ್ತೊಬ್ಬ ಕವಿಯಲ್ಲಿ ಕಂಡು ಬರುವಂತಹ ಈ ಒಂದು ವಿಶಿಷ್ಟ ಹೊಸ ಚಿಂತನೆ ಇನ್ನೊಬ್ಬ ಕವಿಗೆ ಬರದೇ ಇರಬಹುದು, ಅಥವಾ ಅವರಲ್ಲಿ ಇರ್ತಕ್ಕಂಥ ಶಬ್ದ ಸಂಪತ್ತಿಗೂ ಆ ಭಾವ ತೀವ್ರತೆಗೂ ಹೊಂದಾವಣಿಕೆ ಮಾಡುವುದಕ್ಕೆ ಒಬ್ಬನಿಗೆ ಸಾಧ್ಯವಾದ ಹಾಗೆ ಮತ್ತೊಬ್ಬರಿಗೆ ಸಾಧ್ಯ ಆಗದೇ ಇರಬಹುದು. ಇಂಥ ಅನೇಕ ತೊಡಕುಗಳು ಕವಿಯ ಒಳಗಡೆ ಇರುತ್ತೆ. ಈ ತೊಡಕಿನಲ್ಲಿ ಸಿಕ್ಕಾಕೊಂಡು ಬರೀಬೇಕು ಅಂತ ಕಾಯ್ತಾ ಕೂತ್ರೆ ಯಾವತ್ತು ಆ ಕವಿತೆ ಹುಟ್ಟುತ್ತೆ? ಕಾಯೋಣ ಅಂತಂದ್ರೆ ಕವಿಗೆ ಆತಂಕ. ಅಯ್ಯೋ, ನನಗೆ ಕಾಲವಾಗ್ತಾ ಇದೆ, ಸಮಯವಾಗ್ತಿದೆ, ಶಿಶಿರ ಬರ್ತಾ ಇದೆ, ಬಹಳ ಸಮಯ ಇಲ್ಲ. ನೋಡಿ, ವಸಂತ ಮಾಸದಿಂದ ಹಿಡಿದು ಆ ಒಂದು ಬದುಕಿನ ಪಯಣದಲ್ಲಿ ಈಗಾಗಲೇ ಕವಿ ಶಿಶಿರಕ್ಕೆ ಬಂದುಬಿಟ್ಟಿದ್ದಾನೆ. ಶಿಶಿರ ಋತುವಾದ ಮೇಲೆ ಆ ಇಡೀ ಒಂದು ಸಂವತ್ಸರ ಮುಗಿತಾ ಇದೆ, ಆ ವರ್ಷ ಮುಗಿತಾ ಇದೆ, ಆ ಇಡೀ ಪಯಣ ಮುಗಿತಾ ಇದೆ. ಮತ್ತೆ ಹೊಸದೊಂದಕ್ಕೆ ಅದು ಜಾಗ ಮಾಡಿಕೊಡ್ಬೇಕು. ಹಾಗಾಗಿ ತನ್ನ ಬದುಕಿನ ಶಿಶಿರದೆಡೆಗೆ ಸಾಗ್ತಾ ಇರುವಂತಹ ಅದು ಏನು ಪರಿಧಾವಿ ಸಂವತ್ಸರ ಧಾವಿಸಿ ಮುಂದೆ ಹೋಗ್ತಾ ಇದೆ, ಅದು ಶಿಶಿರದ ಕಡೆಗೆ. ಅಂದರೆ ತನ್ನ ಬದುಕಿನ ಪಯಣದಲ್ಲಿ ಈಗಾಗಲೇ ನಾನು ಕೊನೆಯನ್ನ ಮುಟ್ತಾ ಇದ್ದೇನೆ. ಈಗ ಬರೀದೇ ಇದ್ರೆ ಇನ್ಯಾವಾಗ ಬರೆಯೋಕೆ ಸಾಧ್ಯ ಇದೆ? ಮುಂದೆ ಬರೆಯೋಕೆ ಆಗುತ್ತೋ ಇಲ್ವೋ? ನೋಡಿ, ಕವಿಗೆ ಬರಿಬೇಕು ಅಂತ ಆಸೆ, ಆ ಸರಿಯಾದ ಸಿಗಬೇಕು ಅಂತ ಕಾಯೋಣ ಅಂತ ಆಸೆ. ಆದರೆ ಹೀಗೆ ಕಾಯ್ತಾನೆ ಕೂತ್ರೆ ಬರೆಯೋದಕ್ಕೆ ಆಗೋದು ಇದ್ರೆ, ಆಗದಲ್ಲೇ ಹೋಗ್ಬಿಟ್ರೆ, ಯಾಕೆಂದ್ರೆ ನನ್ನ ಸಮಯ ಮುಗಿತಾ ಇದ್ರೆ,
ಶಿಶಿರದ ಕಡೆಗೆ ನನ್ನ ಪಯಣ ಸಾಗ್ತಾ ಇದೆಯಲ್ಲ. ಹಾಗಾಗಿ ಅಶರೀರ ಭಾವಕ್ಕೆ, ಇನ್ನೂ ಶರೀರವನ್ನು ಪಡೆಯದೇ ಇರುವಂತಹ ಈ ಭಾವದ ಆ ಒಂದು ಕೂಸು, ಅದಕ್ಕೆ ಇಷ್ಟ ರೂಪವ ತೊಡಿಸಿ ಮನಮೆಚ್ಚುವ ಹಾಗೆ ಅದಕ್ಕೊಂದು ರೂಪವನ್ನು ಹಾಕಿ ಆ ಕೂಸಿಗೆ ಅದನ್ನು ನಾವು ಸಮಾಜಕ್ಕೆ, ಸಹೃದಯರಿಗೆ ಅದರ ಒಂದು ಸವಿಯನ್ನು ಸವಿಯುವುದಕ್ಕೆ ಕಳಿಸಿಕೊಡ್ಬೇಕು. ನೋಡಿ, ಇಲ್ಲೊಂದು ಪ್ರಯಾಣ ಇದೆ. ಕವಿಯ ಹೃದಯದಿಂದ ಆರಂಭಿಸುವ ಈ ಪ್ರಯಾಣ ಅಥವಾ ಈ ಸಮಾಜದ ಅನುಭವ ಕವಿಯ ಹೃದಯಕ್ಕೆ ಬಂದಿದೆ. ಅಲ್ಲಿಂದ ಮತ್ತೆ ವಾಪಸ್ಸು ಅದು ಹೋಗಬೇಕಾಗಿದೆ ಸಹೃದಯರ ಹತ್ರಕ್ಕೆ. ಆ ಭಾವಕ್ಕೆ ಇಷ್ಟ ರೂಪವನ್ನು ತೊಡಿಸಿ ಅದನ್ನು ಮತ್ತೆ ಆ ಸಮುದಾಯಕ್ಕೆ, ಆ ಸಮಾಜಕ್ಕೆ, ಆ ಸಹೃದಯರಿಗೆ, ಸಾಹಿತ್ಯ ಲೋಕಕ್ಕೆ ಕಳಿಸಿಕೊಡ್ಬೇಕಂತೆ ಕವಿತೆಯನ್ನು. ನೋಡಿ, ಇಲ್ಲಿ ಕವಿತೆ ಹುಟ್ಟುವುದು, ಆ ಕವಿತೆ ಬೆಳೆಯುವುದು, ಎಲ್ಲರಿಗೆ ಪ್ರೀತಿಯಾಗುವ ಹಾಗೆ ಅದು ರೂಪವನ್ನು ತಾಳುವುದು ಮತ್ತು ಅದು ಅವರಿಗೆ ಕಳಿಸಿಕೊಟ್ಟು ಅವರಿಗೆ ಅದನ್ನು ಆಸ್ವಾದನೆ ಮಾಡುವುದಕ್ಕೆ ಬಿಡುವುದು. ಎಷ್ಟು ಚೆನ್ನಾಗಿದೆ ಅಲ್ವೇ? ಒಂದು ತನ್ನ ಮಕ್ಕಳನ್ನು ತಾಯಿಯೊಬ್ಬಳು ಚೆನ್ನಾಗಿ ಅಲಂಕರಿಸಿ ಅದನ್ನು ಬುದ್ಧಿವಂತರನ್ನಾಗಿ ಮಾಡಿ ಆ ಮಗುವನ್ನು ಇತರರ ಒಂದು ಕುಟುಂಬವನ್ನು ಬೆಳಗಿಸೋದಕ್ಕೆ ಹೇಗೆ ಆ ಕೂಸನ್ನು ಕಳಿಸಿಕೊಡ್ತಾಳೋ ಹಾಗೆ, ಅಥವಾ ಒಂದು ತಂದೆ ತಾಯಿ ತಮ್ಮ ಕೂಸನ್ನು ಹಾಗೆ ತಾವು ಬೆಳೆಸಿ ಪುಷ್ಟ ಮಾಡಿ ಚೆನ್ನಾಗಿ ಬೆಳೆಸಿ ಅದನ್ನು ಸಶಕ್ತವಾಗಿ ಮಾಡಿ ಚೆನ್ನಾಗಿ ಅಲಂಕರಿಸಿ ಅದು ಆಕರ್ಷಕವಾಗಿರುವ ಹಾಗೆ ಇನ್ನೊಬ್ಬರ ಮನ ಮೆಚ್ಚುವಂತೆ ಮಾಡಿ ಅವರಿಗೆ ಅರ್ಪಿಸ್ತಾರೆ, ಕಳಿಸ್ಕೊಡ್ತಾರೆ. ಹಾಗೆಯೇ ಈ ಕವಿತೆ ಎನ್ನುವುದನ್ನು, ಈ ಕವಿಯ ಹೃದಯದ ಪ್ರಯಾಣ, ಅಲ್ಲಿಂದ ಶುರು ಮಾಡುವ ಪ್ರಯಾಣ ಅದು ಸಹೃದಯನವರೆಗೆ ಹೋಗಬೇಕಿದೆ, ಕಳಿಸಿಕೊಡ್ಬೇಕಾಗಿದೆ. ಆ ಕಳಿಸಿಕೊಡುವ ಪ್ರಯಾಣದಲ್ಲಿ ಎಷ್ಟೊಂದು ಕೆಲಸವನ್ನು ಕವಿ ಮಾಡಬೇಕಾಗಿದೆ. ಸಮಯ ಹೆಚ್ಚು ಇಲ್ವಂತೆ. ಅಶರೀರ ಭಾವಕ್ಕೆ ಇಷ್ಟ ರೂಪವ ತೊಡಿಸಿ ಕಳಿಸಿಕೊಡಲಾದೀತೆ ನಾಳೆಯೊಳಗೆ. ಆ ನಾಳೆ ಅನ್ನುವ ಮಾತಿದೆಯಲ್ಲ, ಅದು ಆ ಶಿಶಿರ ಕೊನೆಯಾಗಿ ಅದು ಅಂತ್ಯಕಾಲ ಬರುವ ಮುಂಚೆಯೇ ಆ ಕೆಲಸ ಮಾಡಬೇಕಾಗಿದೆ. ತತ್ಕ್ಷಣದಲ್ಲಿ ನಾಳೆಯೊಳಗೆ ಆ ಕೂಸನ್ನು, ಕವಿತೆಯ ಕೂಸನ್ನು ಕಳಿಸಿಕೊಡ್ಬೇಕಾಗಿದೆ. ಅದಕ್ಕೊಂದು ಬರಹ ರೂಪವನ್ನು ತೊಡಿಸ್ಬೇಕಾಗಿದೆ. ಈ ಆತಂಕದಲ್ಲಿ ಕವಿ ಇರೋದನ್ನು ನಾವು ಗಮನಿಸ್ತೇವೆ. ಇಂತಹ ಒಂದು ಆತಂಕವನ್ನು ದಾಟಿ ಅಂತೂ ಇಂತೂ ಆ ಒಂದು ಭಾವವನ್ನು ಆಯ್ಕೆ ಮಾಡಿದ್ದಾನೆ. ಮಾಡಿದಂತಹ ಭಾವದ ಆಯ್ಕೆಗೆ ತಕ್ಕಂತೆ ಮಾತನ್ನು ಜೋಡಿಸ್ತಿದ್ದಾನೆ. ಅವನು ಕನಸು ಕಾಣ್ತಿದ್ದಾನೆ, ಗಟ್ಟಿ ಪಂಕ್ತಿಗಳು ಮೂಡಬೇಕು ಅಂತ. ಅದು ನನಸಾಗಿ ಆಳದ ಅನುಭವವನ್ನು ನೋಡಿ, ಅದು ತೇಲುವ ಮೇಲೆ ಬರುವ ಭಾವವಲ್ಲ ಅದು. ಅಂಥ ಮೇಲೆ ಬರುವಂತಹ ಭಾವಗಳು ಆ ನೀರು ಗುಳ್ಳೆಯಂತೆ ಪಟ್ಟನೆ ಒಡೆದು ಹೋಗುತ್ತವೆ. ಈ ಕ್ಷಣ ಅನಿಸಿದ ಇನ್ನೊಂದು ಕ್ಷಣಕ್ಕೆ ಮರ್ತು ಹೋಗ್ತೇವೆ. ಅದು ನಮ್ಮ ಒಳಗಡೆ ಕೂತು ಕಾಡೋದಿಲ್ಲ. ಕವಿಯನ್ನ ಈ ಭಾವಗಳು ಕಾಡಬೇಕು, ನನ್ನನ್ನು ಬಿಡು ಹೊರಗೆ ಅಂತ. ಹಾಗೆ ಕಾಡಿದ್ರೆ ಮಾತ್ರ ಅದಕ್ಕೆ ಪದಗಳ ಆ ಒಂದು ಮಾತಿನ ಶರೀರ ದೊರೆತು ಅದು ಹೊರಗೆ ಬರುತ್ತೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ. ನಾನು ಬಯಲಿಗೆ ಬಂದು ಕಾದು ನಿಂತಿದ್ದೇನೆ ನಾನು ಬಯಲಿಗೆ ಬಂದು. ಬರುವುದಿದೆ ಸರಿಯಾದ ವರ್ತಮಾನ, ನಾನು ಕಾದು ನಿಂತಿದ್ದೇನೆ. ಆಳದ ಅನುಭವವನ್ನು ಮಾತು ಕೈ ಹಿಡಿಬೇಕು. ಎಷ್ಟು ಚೆನ್ನಾಗಿರುವ ವಾಕ್ಯ. ಅನುಭವವನ್ನು ಮಾತು ಕೈ ಹಿಡಿಯೋದು ನೋಡಿ, ಅನುಭವವನ್ನು ಮಾತು ಕೈ ಹಿಡಿಬೇಕಂತೆ. ಅವೆರಡರಲ್ಲಿ ಸಂಲಗ್ನವಾಗಬೇಕು, ಅವೆರಡು ಬೆರೆತು ಹೋಗಬೇಕು. ಆಳದ ಅನುಭವ ಮತ್ತು ಮಾತುಗಳಲ್ಲಿ ಒಂದು ಹೊಂದಾಣಿಕೆ ಬರಬೇಕು. ಅವೆರಡು ಜೋಡಿಯಾಗ್ಬಿಟ್ರೆ ಕಾವು ಬೆಳಕಾದಾಗ ಒಂದು ಕವನ ಹುಟ್ಟತ್ತೆ. ಕಾವು ಅನ್ನುವಂಥದ್ದೇನು, ಬೆಳಕಾಗುವುದು ಅಂದ್ರೆ ಏನು ನೋಡಿ. ಕಾವಿಗೂ ಬೆಳಕಿಗೂ ವ್ಯತ್ಯಾಸ ನೀವು ತಿಳ್ಕೊಳ್ಬೇಕು. ಕಾವು ಅನ್ನುವಂಥದ್ದು ಆ ಧಗಧಗಿಸುವಂತಹ ಆ ಬೆಂಕಿಯ ಶಾಖ ಇದೆ.
ಯಾವುದೇ ಒಂದು ಭಾವ ಆ ಬಿಸಿಯಲ್ಲಿ, ಆ ಕಾವಿನಲ್ಲಿ ಹೊರಹೊಮ್ಮಿದಾಗ ಆಗಲೇ ಹೇಳಿದ ಹಾಗೆ ಆತುರದ ಒಂದು ಪ್ರಸವವಾಗಿಬಿಡುತ್ತೆ. ಆತುರದಲ್ಲಿ ನಡೀತಕ್ಕಂಥ ಈ ಒಂದು ಪ್ರಸವ ಹುಟ್ಟಿನಲ್ಲಿ ಅದು ಜಳ್ಳಾಗಿ ಬಿಡಬಹುದು, ಅಥವಾ ಅದು ಒಂದು ರೀತಿಯಲ್ಲಿ ಶಬ್ದ ಆಡಂಬರವಾಗಿ ಬಿಡಬಹುದು. ಹಿಂದೆ ಹೇಳಿದ ಹಾಗೆ ಅದು ಯಾವಾಗ ಪಕ್ವವಾಗತ್ತೆ ಸಮಯ ಅಂದರೆ, ಆ ಕಾವು ನಿಧಾನವಾಗಿ ಬೆಳಕಾಗಿ ಪರಿವರ್ತಿತವಾಗಬೇಕು. ಬೆಳಕಿಗೂ ಅದೇ ಕಿಡಿಬೇಕು ನಿಜ, ಆದರೆ ಕಾವು ಬೇರೆ, ಜ್ವಾಲೆ ಬೇರೆ, ಬೆಳಕು ಬೇರೆ. ಹಾಗೆ ಕಾವು ಬೆಳಕಾಗಬೇಕು. ನೋಡಿ, ಇಲ್ಲಿ ಆ ಅನುಭವ ಮತ್ತು ಮಾತು ಕೈ ಹಿಡಿದು ಜೋಡಿಯಾಗಬೇಕು. ಅವೆರಡರ ನಡುವೆ ಆ ಕಾವು ಮಾಗಿ ಅಲ್ಲಿ ಬೆಳಕು ಹುಟ್ಟಬೇಕು. ಆಗ ಹುಟ್ಟತ್ತಪ್ಪ ಕವನ. ಹಾಗಾಗಿ ನಾನಂತೂ ಈ ಒಂದು ಕಾವು ಇಳಿದು ಆ ಕಾವು ಬೆಳಕಾಗಿ ಆ ಬೆಳಕಿನಲ್ಲಿ ಅದ್ಭುತವಾದ ಕವನ ಹುಟ್ಟುವುದಕ್ಕೆ ಕಾಯ್ತಾ ಇರುವ ಕವಿಯ ಹೃದಯ ಮನಸ್ಸು ಹೇಳ್ತಾ ಇದೆ, ನಾನು ಕಾಯುವುದಕ್ಕೆ ಸಿದ್ಧ ಇದ್ದೇನೆ, ನಾನು ಆತುರ ಪಡುವುದಿಲ್ಲ. ಅಲ್ಲಿ ತಡಿಕೆಯಾಚೆಯಲ್ಲಿ ಆ ಕಣ್ಣು ಬಿಡುವುದಕ್ಕೆ ಕಾಯ್ತಾ ಇರುವಂಥ ಕೂಸು, ಇನ್ನು ಕಣ್ಣನ್ನು ಮಿಡುಕದೆ, ಕಣ್ಣನ್ನು ಆ ಒಂದು ಅರಳಿಸದೆ ಇರುವಂಥ ಕೂಸಿದೆ. ಅದು ಈಗಲೂ ಆಗಲೂ ಕಣ್ಣರಳಿಸುತ್ತೆ ಆ ಕೂಸು. ಅದಕ್ಕೆ ನಾನಂತೂ ಕಾಯುವುದಕ್ಕೆ ತಯಾರಿದ್ದೇನೆ. ನಾನು ಬಯಲಿಗೆ ಬಂದು ಕಾದು ನಿಂತಿದ್ದೇನೆ. ಆ ಬಯಲಿಗೆ ಬಂದು ಕಾಯುವುದು, ಅಲ್ಲೇ ಆ ಒಳಗೆ ಕೂತ್ರೆ ಆ ಒಂದು ಕಾಯುವಿಕೆ ಅಷ್ಟು ಕಷ್ಟವಾಗತ್ತೆ. ಅವನು ಹೊರಗೆ ಬಂದಿದ್ದಾನಂತೆ, ಹೊರಗೆ ಬಂದು ಬಯಲಲ್ಲಿ ನಿಂತಿದ್ದಾನೆ. ಅಂದರೆ ಬಯಲಲ್ಲಿ ತನ್ನನ್ನು ತಾನು ತೆರ್ಕೊಂಡಿದ್ದಾನೆ. ಆ ಬಯಲು ಅಂತಕ್ಕಂಥದ್ದೇನಿದೆಯಲ್ಲ, ಅದು ನಾನಾ ಬಗೆಯ ಅನುಭವಗಳನ್ನು, ನಾನಾ ಬಗೆಯ ವಿಚಾರಗಳನ್ನು ಒಳಗೆ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಬಯಲು ಅನ್ನುವಂಥದ್ದಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಹೇಗೆ ಒಂದು ಕೋಣೆ ಎನ್ನುವುದು ಬಂಧನವನ್ನು ಸೂಚಿಸುತ್ತೋ, ಹಾಗೆ ಬಯಲು ಅನ್ನುವುದು ಸ್ವಾತಂತ್ರ್ಯವನ್ನು ಸೂಚಿಸುತ್ತೆ. ಅಂದರೆ ಇಂತಹ ಒಂದು ಸಹಜವಾದ ಪ್ರಕ್ರಿಯೆ ನಡೆಯಬೇಕಾದ್ರೆ ಕಾಯುವುದಕ್ಕೆ ಸಮಯವೂ ಬೇಕು, ಜೊತೆಗೆ ಅವನಿಗೆ ಒತ್ತಡವನ್ನು ಹಾಕದೆ ಅವನು ಸ್ವತಂತ್ರವಾಗಿ ಆಲೋಚಿಸುವುದಕ್ಕೆ ಅವಕಾಶವೂ ಆಗಬೇಕು. ಹಾಗಾಗಿ ಇಲ್ಲಿ ಬಯಲು ಅನ್ನುವುದು ಆ ಕವಿಯ ಸ್ವಾತಂತ್ರ್ಯವನ್ನು ಸೂಚಿಸ್ತಿದೆ. ನಾನು ಬಯಲಿಗೆ ಬಂದು ಕಾದು ನಿಂತಿದ್ದೇನೆ, ಬರುವುದಿದೆ ಸರಿಯಾದ ವರ್ತಮಾನ. ಯಾವುದು ವರ್ತಮಾನ? ಕವನ ಹುಟ್ಟಿತು ಅನ್ನುವ ವರ್ತಮಾನ. ಮತ್ತೆ ನೋಡಿ, ಆ ಹೆರಿಗೆಯ ಮನೆ, ಆ ಎಲ್ಲ ಕಾಯ್ತಾ ಇರೋ ಜನ, ಆ ತಂದೆಗೆ ತನ್ನ ಕೂಸು ಹೇಗಿದೆಯೋ ನೋಡಬೇಕು ಅನ್ನುವ ಆ ಥರ ಇದೆ. ಆದರೆ ಅದು ಸಹಜ ಹೆರಿಗೆಯಾಗಬೇಕು ಅನ್ನುವಂಥ ತಾಳ್ಮೆ ಕೂಡ ಇದೆ. ಆತ ಅಲ್ಲಿ ಒಳಗೆ ಇರಲಾರ. ಏನೋ ಒಂದು ಸಂಕಟ, ಸರಿಯಾಗಿ ಆ ಕೂಸು ಹುಟ್ಟುತ್ತೋ ಇಲ್ಲವೋ, ಅದು ಹೇಗಿರುತ್ತೋ ಏನೋ, ಅದಕ್ಕೆ ಸರಿಯಾದ ಶರೀರ ಅನ್ನುವುದು ಅದು ಮೂರ್ತ ರೂಪದಲ್ಲಿ ಹೊರಗೆ ಬರೋದಕ್ಕೆ ಆ ಮಾತು ಸಿಕ್ಕತ್ತೋ ಇಲ್ವೋ, ಏನೇನೋ ಆತಂಕಗಳಿದೆ. ಆ ಆತಂಕದಿಂದ ಅವನು ಸ್ವಲ್ಪ ಸಮಯವನ್ನು ಕಾಯುವುದಕ್ಕೆ ಯೋಚನೆ ಮಾಡ್ತಾನೆ. ಜೊತೆಗೆ ನಾಳೆಯವರೆಗೆ ಕಾಯೋಣ ಅಂತ ಹೇಳಿ ಕಾದರೆ ಏನು ನಷ್ಟವಿಲ್ಲ ಅನ್ನುವ ಮಾತು ತೀರ್ಮಾನ ಈಗಾಗಲೇ ಆಗಿರೋದ್ರಿಂದ ಆ ತಂದೆ, ಆ ಕವನದ ತಂದೆ ಬಯಲಿಗೆ ಬಂದು, ಸ್ವತಂತ್ರವಾದ ಆ ಬಯಲಿಗೆ ಬಂದು ನಿಂತು ಕಾಯ್ತಾ ಇದ್ದಾನೆ. ಅವನಿಗೆ ಒಂದು ನಿರೀಕ್ಷೆ ಇದೆ, ಅವನಿಗೆ ಒಂದು ನಂಬಿಕೆ ಇದೆ. ಅದು ಸರಿಯಾದ ವರ್ತಮಾನವೇ ಬರುತ್ತೆ. ಅಂದರೆ ಸರಿಯಾದ ಒಂದು ಕವಿತೆ ಹುಟ್ಟತ್ತೆ, ಸರಿಯಾದ ಮಾತು ಪದ ಜೋಡಣೆ ಆಗತ್ತೆ, ಅರ್ಥ, ಮಾತು ಮತ್ತು ಭಾವಗಳು ಅವಿನಾಭಾವದಲ್ಲಿ ಬೆಸುಗೆಗೊಳ್ಳುತ್ತವೆ ಅನ್ನುವಂಥ ನಂಬಿಕೆಯಿಂದ ಕಾಯ್ತಾ ಆತ ಬಯಲಲ್ಲಿ ನಿಂತಿದ್ದಾನೆ. ಬರುವುದಿದೆ ಸರಿಯಾದ ವರ್ತಮಾನ. ನೋಡಿ, ಹಿಂದಿನ ಪ್ಯಾರಾದಲ್ಲಿ ನಾವು ಒಂದು ಆತಂಕ, ತಳಮಳದಲ್ಲಿ ಕವಿ ಒದ್ದಾಡುವುದನ್ನು ನೋಡ್ತೇವೆ. ಆದರೆ ಇಲ್ಲಿ ಅವನ ಮನಸ್ಸು ಒಂದು ಸಮಾಧಾನದ ಸ್ಥಿತಿಗೆ ಬಂದಿದೆ, ಒಂದು ಸ್ವಾತಂತ್ರ್ಯದ ಅನುಭವ ಆಗ್ತಿದೆ, ಕಾಯುವ ನೆಮ್ಮದಿ ಇಲ್ಲಿದೆ, ಅದರಲ್ಲಿ ಆಶಾವಾದ ಇದೆ. ಇಲ್ಲಿ ಒಂದು ದುಗುಡ ಅಥವಾ ತಳಮಳ ಇಲ್ಲ. ಅದು ಸರಿಯಾದ ವರ್ತಮಾನ ಬಂದೇ ಬರುತ್ತೆ. ಸರಿಯಾದ ಒಂದು ತನ್ನ ಭಾವಕ್ಕೆ ಶರೀರ ದೊರೆತು ಉತ್ತಮ ಕವಿತೆಯೊಂದು ರಚನೆ ಆಗತ್ತೆ ಅನ್ನುವಂಥ ಇತ್ಯಾತ್ಮಕ ಭಾವದಲ್ಲಿ ಈ ಕವಿತೆಯನ್ನು KS ಮುಗಿಸ್ತಾರೆ. ಶಬ್ದದಿಂದ ಹೊರಹೊಮ್ಮತಕ್ಕಂಥ ಅರ್ಥ ಇರ್ಬೋದು, ಆ ಕವಿಯ ಅನುಭವವನ್ನು ಸಮರ್ಥಿಸಬೇಕು. ಆಗಲೇ
ಯಾವುದೇ ಇರಲಿ ನೋಡಿ, ಕವಿಯ ಅನುಭವಕ್ಕೂ ಬರೆದಿದ್ದಕ್ಕೂ ಅಜಗಜಾಂತರ ಆಗ್ಬಿಡುತ್ತೆ. ಎಷ್ಟೋ ಸರ್ತಿ ನಾವು ಏನು ಹೇಳಬೇಕು ಅಂತ ಅಂದ್ಕೊಳ್ತೀವೋ ಅದನ್ನು ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಮಾತು ಸೋತ್ ಹೋಯ್ತು ಅಂತ ಅಂತೀವಿ ನಾವು. ಅನುಭವ ಸೂಕ್ಷ್ಮವಾದಷ್ಟು ಆ ಅನುಭವ ತೀವ್ರವಾದಂತಹ ಆ ಒಂದು ಸೂಕ್ಷ್ಮತೆಯನ್ನು ಪಡ್ಕೊಂಡಷ್ಟು ಮಾತನ್ನು ಜೋಡಿಸೋದು ಕಷ್ಟ ಆಗುತ್ತೆ. ಆ ಮಾತುಗಳಿಗೆ ಆ ಸೂಕ್ಷ್ಮತೆಯನ್ನು ಹಿಡಿಯುವ ಆ ಸಂವೇದನೆಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವ ಶಕ್ತಿ ಇರಬೇಕು. ಆ ಮಾತನ್ನು ಬೆಸೆಯುವಲ್ಲಿ ಈ ಶಕ್ತಿ ಅನ್ನೋದು ಬರುತ್ತೆ. ಆ ಒಂದು ಕ್ರಿಯೆ ಕವಿಯಲ್ಲಿರುವ ಪ್ರತಿಭೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಅನುಭವ ಒಂದು ಕಡೆ ಇದೆ, ಪ್ರತಿಭೆ ಮತ್ತೊಂದು ಕಡೆ ಇದೆ. ಹಾಗೆ ಅವನ ಒಂದು ವ್ಯುತ್ಪತ್ತಿ, ಅವನ ಲೋಕಾನುಭವದ ಜೊತೆಗೆ ಅವನಿಗಿರುವ ಶಬ್ದ ಇವೆಲ್ಲವೂ ಇದೆ. ಅವನು ಲೋಕವನ್ನು ಕಂಡಿದ್ದಾನೆ, ಅನುಭವವನ್ನು ಉಂಡಿದ್ದಾನೆ, ಅದನ್ನು ಹೊರಹೊಮ್ಮಿಸಬೇಕಾಗಿದೆ. ಹಾಗೆ ಆ ಸಮರ್ಥವಾಗಿ ಆ ಒಂದು ಅರ್ಥ, ಶಬ್ದ, ಕವಿಯ ಅನುಭವವನ್ನು ಹೊರಹಾಕಿದಾಗ ಒಂದು ಕವಿಯ ಸಾರ್ಥಕತೆ ಇರುತ್ತೆ. ಅವನಿಗೊಂದು ನೆಮ್ಮದಿ, ತನ್ನ ಕೂಸನ್ನು ಅಲಂಕರಿಸಿ ಚಂದದ ರೂಪ ಕೊಟ್ಟು ಕಳಿಸಿಕೊಡುವ ಆ ಆನಂದವನ್ನು ಆ ಕವಿ ಅನುಭವಿಸೋಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಸೊ ಕವಿತೆಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಕವಿತೆಯ ವಸ್ತುವಿನ ಆಯ್ಕೆಯ ಸ್ವಾತಂತ್ರ್ಯ, ತಾನು ಯಾವಾಗ ಬರಿಬೇಕು, ಹೇಗೆ ಬರಿಬೇಕು ಅನ್ನುವುದಕ್ಕೆ ಅವನಿಗೆ ಆ ಒಂದು ಸಮಯವನ್ನು ಪಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ, ಇದೆಲ್ಲವೂ ಕವಿಗೆ ಬೇಕು. ವಾಸ್ತವ ಜಗತ್ತು ಕವಿತಾ ರಚನೆಗಾಗಿ ಕವಿಯ ಮನಸ್ಸಿನ ಮೇಲೆ ಒತ್ತಡವನ್ನು ಹೇರುತ್ತೆ ನಿಜ. ಆದರೆ ಕವನ ರಚನೆ ಒತ್ತಡದಿಂದ ಮೂಡುವಂಥದ್ದು ಖಂಡಿತ ಅಲ್ಲ. ಅದು ಸಹಜವಾಗಿ ಸ್ಫುರಿಸುವಂತಹ ಒಂದು ಉದ್ಬೋಧಕವಾದಂತಹ ವಿಶಿಷ್ಟವಾದ ಪ್ರಕ್ರಿಯೆ. ಅದು ಅನುಭವಗಳನ್ನೆಲ್ಲ, ತನ್ನ ಅನುಭವಗಳನ್ನೆಲ್ಲ ಅವನು ಎಲ್ಲವನ್ನ ಕವಿತೆಯ ಕಟ್ಟೋಕ್ಕಾಗಲ್ಲ. ಆದರೆ ಯಾವ ಭಾವವನ್ನು ಆ ಅನುಭವದ ಅವನು ಆರಿಸಿಕೊಳ್ತಾನೋ ಕವಿತೆ ಮಾಡುವುದಕ್ಕೆ, ಅದಕ್ಕೆ ತಕ್ಕ ಶಬ್ದಗಳಾಗಿ ಆ ಅನುಭವ ರೂಪಾಂತರವನ್ನು ಪಡಿಬೇಕು, ಅಥವಾ ಶಬ್ದ ಶರೀರವನ್ನು ಭಾವ ಪಡಿಬೇಕು. ಆ ಶಬ್ದಗಳನ್ನೆಲ್ಲ ಅರ್ಥಗಳಾಗಿ ರೂಪುಗೊಳಿಸುವುದಕ್ಕೆ ಕವಿಗೆ ಸ್ವತಂತ್ರತೆ ಬೇಕು. ಹೀಗೆ ಬರಿಬಾರ್ದು, ಹಾಗೆ ಬರಿಬಾರ್ದು ಅಂಥೇಳಿ ಈ ಒಂದು ವಿಮರ್ಶಾ ವಲಯ ಕವಿಯ ಮೇಲೆ ನಾನಾ ಬಗೆಯ ಒತ್ತಡವನ್ನು ಹಾಕುತ್ತೆ. ಅವನ ಪದ ಪ್ರಯೋಗಗಳ ಬಗೆಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತೆ, ಅಥವಾ ಅವನ ಕಾವ್ಯ ವಸ್ತುವಿನ ಬಗೆಗೆ ಟೀಕೆ ಟಿಪ್ಪಣಿ ಮಾಡುತ್ತವೆ, ಅಥವಾ ಕವನವನ್ನು ಹೊಸದಿರುವುದರ ಬಗೆಗೆ ಅದು ಜಾಡು ಅಂತಲೋ, ಅದರಲ್ಲಿ ಗಟ್ಟಿತನ ಇಲ್ಲ ಅಂತಲೋ, ಅದು ತೀರ ಹಗುರ ಭಾವ ಅಂತಲೋ ನಾನಾ ಬಗೆಯ ವಿಮರ್ಶೆಗಳು ಬರುತ್ತವೆ. ಇಂಥ ಎಲ್ಲ ಬಗೆಯ ಎಡರು ತೊಡರುಗಳು ತನ್ನ ಆ ಕವಿತೆಯ ಸೃಷ್ಟಿಗೆ ಒಂದು ರೀತಿಯಲ್ಲಿ ಬಾಧಕವಾಗಬಹುದು, ಅಥವಾ ಅದರಿಂದ ಕವಿ ಹಿಮ್ಮೆಟ್ಟಬಹುದು. ಅವೆಲ್ಲವೂ ಒಂದು ರೀತಿ ಆತಂಕವನ್ನು ಅವನಿಗೆ ಒಡ್ಡಬಹುದು. ಹಾಗಾಗಿ ಕವಿಗೆ ಸ್ವತಂತ್ರತೆ ಇದ್ದಾಗ, ಈ ಒತ್ತಡ ಅನ್ನುವಂಥದ್ದು ಇಲ್ಲದೆ ಇದ್ದಾಗ, ಸಹಜವಾಗಿ ಸ್ಫುರಿಸುವ ಪ್ರಕ್ರಿಯೆಯಾಗಿ ಅದು ಬಂದಾಗ, ಅದರ ಜೊತೆಗೆ ಕವಿಗೆ ಒಂದು ರೀತಿಯಲ್ಲಿ ಮಗ್ನನಾಗಿ ತಾಧ್ಯಾತ್ಮದಲ್ಲಿ ತನ್ನ ಪಾಡಿಗೆ ತಾನು ಸ್ವತಂತ್ರನಾಗಿ ತನ್ನ ಭಾವಕ್ಕೆ ತಕ್ಕ ಮಾತು ಕೊಡುವ ಕೆಲಸದಲ್ಲಿ ನಿರತನಾಗುವುದಕ್ಕೆ ಬೇಕಾದ ಒಂದು ಉತ್ತಮವಾದಂಥ ವಾತಾವರಣ ಕೂಡ ಸಾಹಿತ್ಯ ಲೋಕದಲ್ಲಿ ನಿರ್ಮಾಣ ಆಗಬೇಕು. ಹಾಗಾದಾಗ ಈ ಎಲ್ಲ ಸ್ವತಂತ್ರತೆ, ಶಬ್ದ ಮತ್ತು ಭಾವ ಮತ್ತು ಅರ್ಥ ಎಲ್ಲವೂ ಚೆನ್ನಾಗಿ ಜೊತೆಯಾದಾಗ, ಅದಕ್ಕೆ ಒಂದು ಪಕ್ವವಾದಾಗ ಸಮಯ ಬೇಕು. ಆ ಸಮಯ ಸಿಕ್ಕಾಗ, ಸಮಯ ಸರಿಯಾಯಿತು ಅಂತ ಅನಿಸಿದಾಗ, ಸಮಯ ಫಲಿಸಿ ಅಲ್ಲಿ ಕವಿತೆ ಹುಟ್ಟತ್ತೆ. ಕವಿತೆಯ ರಚನೆ ಹಿಂದೆ ಇರುವಂತಹ ಕವಿಯ ತಾಳ್ಮೆ, ಕವಿಯ ತಳಮಳ, ಕವಿಯ ಸಿದ್ಧತೆ, ಇವೆಲ್ಲವನ್ನ ಈ ಕವಿತೆಯ ಮೂಲಕ ನಾವು ತಿಳ್ಕೊಳ್ತೀವಿ. ಏನು ಮಹಾ ಒಬ್ಬ ಕವಿತೆನ ಬರಿತಾನೆ ಅನ್ಬೋದು, ನಾನು ಬರಿತೀನಿ ಅಂತ ಹೇಳಿ ನಾವು ಬರೀಬಹುದು. ಆದರೆ ಶ್ರೇಷ್ಠವಾದ ಕವಿತೆಯನ್ನು ಬರೆಯೋದಕ್ಕೆ ಮುಂಚೆ ಕವಿ ಎಂಥ ತಳಮಳವನ್ನು ಅನುಭವಿಸ್ತಾನೆ, ಯಾವ ರೀತಿ ಅವನೊಳಗಡೆಗೆ ಆ ಒಂದು ಸೃಷ್ಟಿ ಕ್ರಿಯೆಯ ಆ ವೇದನೆ, ಆ ಪ್ರಸವ ವೇದನೆಯಲ್ಲಿ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳಿದ್ದಾರೆ.
ಕವಿತಾ ರಚನೆ ಅನ್ನುವಂಥದ್ದು ಸಂತೆ ಹೊತ್ತಿಗೆ 3 ಮೊಳವನ್ನು ನೇಯುವಂತಹ ಒತ್ತಡದಿಂದ ಮಾಡುವಂತಹ ಪ್ರಕ್ರಿಯೆ ಖಂಡಿತ ಅಲ್ಲ ಅನ್ನುವುದನ್ನು ಈ ಕವಿತೆಯ ಮೂಲಕ ಅವರು ಹೇಳ್ತಾ ಹೋಗಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಡೀ ಕವಿತೆಯನ್ನು ಕುರಿತು ನಾನು ಕೆಲವಾರು ನನಗೆ ತೋಚಿದ ವಿಚಾರಗಳನ್ನು ಹೇಳಿದ್ದೇನೆ. ಇದರಲ್ಲಿ ಆ ಕವಿತಾ ರಚನೆಯ ಪ್ರಕ್ರಿಯೆ ಎಂಥದ್ದು ಅನ್ನುವುದನ್ನು ಹೇಳಿದರೆ, ಕವಿಯ ಶ್ರಮ ಎಂಥದ್ದು, ಹೇಗಿರುತ್ತೆ ಅನ್ನೋದು, ಜೊತೆಗೆ ಕವಿಯಲ್ಲಿರಬೇಕಾದ ಸಾಮರ್ಥ್ಯ, ಜೊತೆಗೆ ಕವಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಸಮಯ ಹಾಗೂ ಸ್ವಾತಂತ್ರ್ಯಗಳ ಅರಿವು ನಮಗೆ ಈ ಕವಿತೆಯನ್ನು ಓದುವುದರಿಂದ ತಿಳಿದು ಬರುತ್ತೆ. ಕವಿತಾ ರಚನೆಗೆ ಬೇಕಾದಂತಹ ಈ ಎಲ್ಲ ಪರಿಕರ ನೋಡಿ, ಏನಾದರೂ ಒಂದು ಹೊಸದಾಗಬೇಕಾದ್ರೆ ಅದಕ್ಕೆ ಏನೇನು ಪರಿಕರ ಬೇಕು, ಒಂದು ಹೊಸ ರುಚಿಯನ್ನು ನೀವು ಮಾಡ್ತೀವಿ ಅಂದರೆ ಅದಕ್ಕೆ ಏನೇನು ಹಾಕಬೇಕು ಅನ್ನೋದು, ಎಷ್ಟೆಷ್ಟು ಹದದಲ್ಲಿ ಹಾಕಬೇಕು ಅನ್ನೋದು, ಇದೆಲ್ಲದರಿಂದನೇ ಅದು ರುಚಿಕಟ್ಟಾದ ಒಂದು ಹೊಸ ರುಚಿ ಆಗೋಕ್ಕೆ ಸಾಧ್ಯ ಅಲ್ವೇ? ಹಾಗೆ ಕವಿತೆಗೂ ಕೂಡ ಅದರದೇ ಆದ ಪರಿಕರಗಳಿದೆ. ಆ ಎಲ್ಲ ಪರಿಕರಗಳು ಮತ್ತು ಆ ಕವಿಯ ಮನಸ್ಥಿತಿ ಇವೆರಡೂ ಕೂಡ ಹೇಗೆ ಅವಿನಾಭಾವದಲ್ಲಿ ಹೊಂದಬೇಕು ಅನ್ನುವುದನ್ನು ಕೂಡ ಈ ಕವಿತೆ ಬಹಳ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಹಾಗೆ ಕವಿತೆಯೊಂದಿಗೆ ಬರೀ ಕವಿಗೆ ಮಾತ್ರ ಸಂಬಂಧ ಇರಲ್ಲ. ಆ ಕವಿತೆ ಹೇಗಿರುತ್ತೋ ಏನೋ ಅನ್ನೋ ಕುತೂಹಲ, ಕವಿತೆಯನ್ನು ಹೇಗೆ ಬರೀತಾರೋ ಅನ್ನೋ ಕುತೂಹಲ, ಬರೀರಿ ಏನಾದರೂ ನೋಡೋಣ ಕೇಳೋಣ ಅಂತನ್ನುವಂತಹ ಆಸೆ, ಇವೆಲ್ಲವೂ ಕೂಡ ಸಹೃದಯ ಲೋಕದಲ್ಲಿರುತ್ತೆ. ಹಾಗಾಗಿಯೇ ಕವನ ಹುಟ್ಟಿತೆ ಅಂಥೇಳಿ ಮತ್ತೆ ಮತ್ತೆ ಪ್ರಶ್ನೆ ಕೇಳುವಂತಹ ಆ ಒಂದು ಸುಂದರ ಚಿತ್ರವನ್ನು ಮೊದಲ ಒಂದು ನುಡಿಯಲ್ಲೇ ಕೊಡ್ತಾರೆ ನೋಡಿ. ಹಾಗಾಗಿ ಈ ಸಂಬಂಧ, ಕವಿತೆ ನಂದು, ಭಾವ ನಂದು, ಪದಗಳು ನಂದು, ಈ ಕವಿತೆ ನನಗೆ ಸೇರಿದ್ದು ಅಂತ ಹೇಳಿ ಆ ಸೃಷ್ಟಿ ಮಾಡಿದಂಥ ಕವಿ ಅದನ್ನು ತನ್ನೊಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ತನ್ನದಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಕಳಿಸಿಕೊಡ್ಬೇಕು ಅನ್ನೋ ಮಾತಿದೆ ಅಲ್ವಾ? ಸಹೃದಯನಿಗೆ ಅದನ್ನು ಮುಟ್ಟಿಸಬೇಕು. ಹಾಗಾಗಿ ಕವಿತೆಯೊಂದಿಗಿನ ಕವಿಯ ಮತ್ತು ಆ ಸಮಾಜದ, ಆ ಸಾಹಿತ್ಯ ಲೋಕದ ಅಥವಾ ಆ ಇಡೀ ಒಂದು ಭಾಷಾ ಸಮುದಾಯದ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಏಕೆಂದರೆ ಆ ಪದಗಳು ಅಲ್ಲಿಂದನೇ ಬಂದಿರುತ್ತೆ, ಆ ಒಂದು ಅನುಭವ ಅದೇ ಲೋಕದಿಂದ ಬಂದಿರುತ್ತೆ, ಆ ಲೋಕದ ಅನುಭವವೇ ಅಲ್ಲಿನ ಆ ಒಂದು ಪರಂಪರೆಯಲ್ಲಿರುವಂಥ ಪದಗಳೇ ಅದನ್ನು ಕವಿತೆಯಾಗಿಸುತ್ತೆ, ಮತ್ತು ಅದು ಅದೇ ಸಮಾಜಕ್ಕೆ ಒಪ್ಪಿತವಾಗತ್ತೆ ಅಥವಾ ಅರ್ಪಿತವಾಗತ್ತೆ. ಅದನ್ನು ಕವಿ ತನ್ನ ಹೃದಯದಿಂದ ಅದನ್ನು ಸಾಹಿತ್ಯ ಲೋಕಕ್ಕೆ ಕಳಿಸಿಕೊಡ್ತಾನೆ. ಹೀಗೆ ಕವಿತೆಯೊಂದಿಗೆ ಕವಿಯ ಸಂಬಂಧ, ಕವಿತೆಯೊಂದಿಗೆ ಸಮಾಜದ ಸಂಬಂಧ, ಕವಿತೆಯೊಂದಿಗೆ ಇರುವಂಥ ಈ ಒಂದು ಕವಿ, ಸಮುದಾಯ, ಭಾವ ಮತ್ತು ಭಾಷೆ ಇವೆಲ್ಲದರ ಅವಿನಾಭಾವ ಸಂಬಂಧವನ್ನು ಕುರಿತು ಈ ಒಂದು ಕವಿತೆ ನಮಗೆ ತಿಳಿಸ್ಕೊಡುತ್ತೆ. ಇದುವರೆಗೆ ಕೆ.ಎಸ್. ನರಸಿಂಹಸ್ವಾಮಿಯವರ ಕವನ ಹುಟ್ಟುವ ಸಮಯ ಎನ್ನುವ ಕವಿತಾ ಸೃಜನಶೀಲತೆಯ ಸೃಷ್ಟಿಕ್ರಿಯೆಯ ಕುರಿತಾದ ವಿಶಿಷ್ಟವಾದ ಕವಿತೆಯನ್ನು ಕುರಿತು ತಿಳಿದುಕೊಂಡ್ರಿ. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ.